देहिनोऽस्मिन् यथा देहे कौमारं यौवनं जरा तथा देहान्तरप्राप्तिर्धीरस्तत्र न मुह्यति। देहः अस्य अस्ति इति देही देहः अस्य अस्ति तस्य तस्य आत्मनः आत्मनिಗೆ ದೇಹ ಇದೆ ಆದನು ಧನಮಸ್ಯ ಅಸ್ತಿ ಇತಿ ಧನಿ ಧನ ಉಳ್ಳವನು ಧನಿ ದೇಹ ಉಳ್ಳವನು ದೇಹಿ ಗೃಹ ಉಳ್ಳವನು ಗೃಹಿ ಇದಕ್ಕೆ ಬಹುವ್ರೀಹಿ ಸಮಾಸ ಅಂತ ಹೇಳ್ತಾರೆ ಉಳ್ಳವನು ಅನಿಸ್ತದೆ ಬಹುವ್ರೀಹಿ ಇಲ್ಲ ದೇಹವು ಇವನಿಗೆ ಇಲ್ಲ ಆತ್ಮನಿಗೊಂದು ದೇಹ ನನಗೊಂದು ಪೆನ್ನು ನನಗೊಂದು ಮೊಬೈಲು ನನಗೊಂದು ದುಡ್ಡು ನನಗೊಂದು ದೇಹ ನಾನು ದೇಹ ದೇಹ ನನಗೆ ಇನ್ಸ್ಟ್ರೂಮೆಂಟು ಸಾಧನ ಕಾರಣ ನಾನು ಯಾರೋ ನಾನು ಶುದ್ಧ ಚೇತನವನ್ನು ಹೊರತು ನಾನು ಅಚೇತನದ ದೇಹ ನಾನು ದೇಹ ಒಮ್ಮೆ ಚೇತನ ಕೂಡುತ್ತೆ ಚೇತನ ಬಿಟ್ಕೊಡುತ್ತೆ ದೇಹಕ್ಕೆ ನಿದ್ದೆ ಮುಟ್ಟಿ ದೇಹದಲ್ಲಿ ಆಗಲ್ಲ ದೇಹ ಕೋಮದಲ್ಲಿ ದೇಹದಲ್ಲಿ ಆಗಲ್ಲ ದೇಹ ನಾನಾಗಿದ್ದರೆ ಅರಿವು ಸ್ವರೂಪ ನಾನು ನನಗೆ ನನ್ನ ಸ್ವರೂಪದಲ್ಲಿರೋ ಅರಿವು ಹೋಗಲ್ಲ ಬೆಂಕಿಯ ಬಿಸಿ ಹೇಗೆ ಬೆಂಕಿ ಬಿಟ್ಟು ಹೋಗಲ್ವೋ ನನ್ನಲ್ಲಿರೋ ಅರಿವು ನನಗೆ ಬಿಟ್ಟು ಹೋಗಲ್ಲ ಬಿಟ್ಟು ಹೋಗುವಂಥದ್ದು ನನ್ನ ಸ್ವರೂಪ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಅಷ್ಟು ನಂದೇ ಹೊರತು ನಾನಲ್ಲ ಹಾಗಾದ್ರೆ ನಾನು ಚೇತನನು ನಾನು ಅಚೇತನ ಕಲ್ಪಿಸೋದಿಲ್ಲ ನಾನು ಅಚೇತನ ಯೋಚನೆ ಮಾಡೋದು ಚೇತನ ಆಗ್ಬೇಕು ಕಲ್ಪಿಸ್ಕೋಕಾಗಲ್ಲ ನಾನು ಅಚೇತನ ಅಂತ ಕೇಳುವ ಆ ಕಲ್ಪಿಸ್ಕೋಕ್ ಚೇತನ ಬೇಕು ಚೇತನ ಬಲದಿಂದಲೇ ಕಲ್ಪಿಸ್ಕೋಬೇಕು ಅಂತ ಆದ್ರಿಂದ ನಾನು ಅಚೇತನ ಅನ್ನೋ ಪದವೇ ಅದು ಅವನ ಸೂರ್ಯ ಕಟ್ಟೆ ಹೇಗೆ ಹೊಂದಲ್ವೋ ಬೆಂಕಿ ಶೀತ ಹೇಗೆ ಹೊಂದಲ್ವೋ ನಾನು ಅಚೇತನ ಅನ್ನೋ ಹೊಂದಲ್ಲ ನಾನು ಚೇತನ ಅದು ನಾನು ಯಾವುದು ಮತ್ತೆ ಗೊತ್ತಿಲ್ಲ ನಾನು ದೇಹ ನಾನು ದೇಹ ತಪ್ಪುಕೊಂಡಿದ್ದೇನೆ ನಾನು ದೇಹ ಯಾರು ಅನ್ನಲ್ಲ ನಾನು ಕೂತ್ಕೊಂಡಿದ್ದೀನಿ ಅಂತಾನೆ ಕೂತ್ಕೊಂಡ ದೇಹ ನಾನು ಕಣ್ಣು ಅನ್ನಲ್ಲ ನಾನು ನೋಡ್ತಾ ಇದ್ದೀನಿ ಅಂತ ನೋಡುತ್ತಿರುವ ಕಣ್ಣು ನಾನು ಅನ್ಕೊಳ್ತೇನೆ ವಿಷಯ ಹೇಗೆ ಮಾಡ್ಕೊಳ್ತಾನೆ ದೇಹೇಂದ್ರಿಯ ಮನೋಬುದ್ಧಿ ನನ್ನದಾಕಿದ್ರು ಅದನ್ನ ನಾನು ಅಂತ ಅಭಿಮಾನ ಪಟ್ಕೊಂಡು ನಾನು ಕಣ್ಣು ನೋಡುತ್ತೇನೆ ನಾನು ಕಿವಿಯು ಹಾಗನ್ನಲ್ಲ ಯಾರು ನಾನು ಕೇಳ್ತಾ ಇದ್ದೀನಿ ಇಂದ ಅರ್ಥ ಏನೋ ಓ ಹೌದಲ್ವೇ ಕಿವಿ ನಾನು ಅನ್ಕೊಂಡೇ ದರ್ಶ ಕಣ್ಣು ನಾನು ದರ್ಶ ಅದು ನಾನು ಕಣ್ಣು ನೋಡುತ್ತೇನೆ ಅಂತ ಯಾರು ಅನ್ಕೊಳ್ಳಲ್ಲ ಅದು ಚೆನ್ನಾಗಿ ಜ್ಞಾಪಕ ಆದ್ರೆ ನಾನು ಅನ್ನೋನು ಕಣ್ಣು ದೇಹವು ಇವನಿಗೆ ಇದೆಯಾದ್ರೆ ನೀವು ದೇಹಿ ಅನ್ಸ್ಕೊಂಡ ತಸ್ಯ ದೇಹಿನಃ ದೇಹವತಃ ಆತ್ಮನಃ तस्मिन् वर्तमाने देहे यथा येन प्रकारेण कौमारं कुमारभावः बाल्यावस्था यौवनं यूनोभावः मध्यमावस्था जरा वयोहानिः जीर्णावस्था इत्येताः तिस्रः अवस्थाः अन्योन्यविलक्षणाः देही प्रथमाद्रे षष्ठी ದೇಹಿನಃ ದೇಹಃ ಸ್ಯಾಸ್ತಿ ದೇಹಿ ತಸ್ಯ ದೇಹಿನಃ ಅವನಿಗೆ ಆ ದೇಹ ಉಳ್ಳವನಾದ ಆತ್ಮನಿಗೆ ನನ್ನ ದೇಹವತಃ ಆತ್ಮನಃ ದೇಹವಾನ್ ಅಂತಂದಿದ್ರೆ ದೇಹವನ್ನಲ್ಲ ಅಂತ ಗೊತ್ತಾಯ್ತು ಧನವಾನ್ ಅಂದ್ರೆ ಧನ ಅವನಲ್ಲ ಗೋಮಾನ್ ಗೃಹವಾನ್ ಪುತ್ರವಾನ್ ಅಂದ್ರೆ ಇರೋದು ಅವನ ಪುತ್ರ ಅಲ್ಲ ಅವನ ಮನೆ ಅಲ್ಲ ಅವನಿಗೆ ಹಸು ಅಲ್ಲ ಅವ್ನು ಮತು ಪ್ರತ್ಯಯ ಅದನ್ನ ಉಳ್ಳವನು ಅಂತ ಹೇಳೋದ್ರಿಂದ ದೇಹವಾನ್ ದೇಹಿ ದೇಹ ನಾನಲ್ಲ ಅಂತ ಸ್ಪಷ್ಟ ಗೊತ್ತಾಗ್ತಿದೆ ಆ ಆತ್ಮನಿಗೆ ಈ ದೇಹದಲ್ಲಿ ಲೋಕದಲ್ಲಿ ಪ್ರಸಿದ್ಧವಾಗಿರ್ತದೆ ದೇಹದ ಅನುವಾದ ಮಾಡ್ತಾ ಇರೋದು ದೇಹ ಆಗಿದೆ ಶಾಸ್ತ್ರ ಪ್ರತಿಪಾದನೆ ಮಾಡ್ತಾ ಇಲ್ಲ ದೇಹ ಮಿಥ್ಯಾಜ್ಞಾನ ಕಲ್ಪಿತ ಅದು ಗೊತ್ತು ಶಾಸ್ತ್ರಕ್ಕೆ ಸದ್ಯಕ್ಕೆ ಲೋಕದವರು ದೇಹ ಆಗಿದೆ ಅಂತ ಇಟ್ಕೊಂಡಿದೀವಲ್ಲ ಇದು ಅನ್ಕೊಂಡು ಈ ದೇಹದಲ್ಲಿ ಯಥಾ ಯಾವ ಪ್ರಕಾರದಿಂದ ಲೋಕದಲ್ಲಿ ಯಾವುದೋ ಒಂದು ರೀತಿಯಿಂದ ಆಗ್ತಾ ಇದೆ ಅಂತ ಅನ್ಸಿದೆಯಲ್ಲ ಆ ಪ್ರಕಾರದಿಂದ ಕೌಮಾರಂ ಅಂದ್ರು ಕೌಮಾರಂ ತದ್ದಿದ ಪ್ರತ್ಯಯ ಅಂತ ತೋರಿಸ್ತಾ ಇದ್ದಾರೆ ಭಾಷ್ಯಕಾರರು ಕೌಮಾರ ಹೇಗೆ ಕುಮಾರಸ್ಯ ಭಾವ ಅದ ಕುಮಾರ ಭಾವ ಅಂದ್ರೆ ಕುಮಾರಸ್ಯ ಭಾವ ಅನ್ನೋ ಒಂದೇ ಅರ್ಥ ಕುಮಾರಸ್ಯ ಭಾವ ಕುಮಾರ ಭಾವ ಅಲ್ಲೇ ಸಮಾಸ ಆಗ್ಬಿಟ್ಟಿದೆ ಕುಮಾರನಾಗಿರುವಿಕೆ ಹುಡುಗನಾಗಿರುವಿಕೆ ಅನ್ನೋದೇ ಕೌಮಾರ ತದ್ದಿದ ಹಾಗೆ ಯೌವನ ಅಂದ್ರೆ ಮುಂದೆ ಭಾಷೆಗಾರರು ಯೂನೋ ಭಾವ ಯೂನಃ ಯಾವ ಭಕ್ತಿ ಷಷ್ಠಿ ಪ್ರಥಮ ಹೇಗೆ ಯುವಾನು ಯೂನಃ ಯುವನ್ ಶಬ್ದ ಶ್ವ ಯುವ ಮಘೋನ ಮತದ್ಯುತೇ ಸೂತ್ರ ಎಲ್ಲ ಓದಿದೆ ಆಗ್ಲಿ ಇನ್ನೊಂದ್ಸಲ ಕೌಮಾರಂ ಅಂದ್ರೆ ದೇಹದಲ್ಲಿ ಯಾವ ಪ್ರಕಾರದ ಕುಮಾರ ಭಾವ ಹುಡುಗನಾಗಿರುವಿಕೆ ಅದು ಭಾವ ಪ್ರತ್ಯಯ ಅದು ಭಾವಾರ್ಥ ಅಂದ್ರೆ ಬಾಲ್ಯಾವಸ್ಥೆ ಕೌಮಾರ ಅನ್ನು ಅವ್ರು ಏನ್ ಮಾಡಿದ್ರು ಶೈಶವದಿಂದ ಬಾಲ್ಯದವರೆಗೂ ಕೌಮಾರದವರೆಗೂ 13-14ರವರೆಗೂ ಕೌಮಾರ ಅಂತ ಸಾಮಾನ್ಯವಾಗಿ 5, 6, 7 ಕೌಮಾರ ಅಂತೂ 8ರಿಂದ 14 ಪೌಗಂಡಾವಸ್ಥೆ ಅಂತೂ 16ರಿಂದ ಯೌವನ ಅಂತೂ ವೀರ್ಯೋತ್ಪತ್ತಿ ಆದ್ಮೇಲೆ ಯೌವನ ಅಂತ ಅಂದ್ಕೊಳ್ತಾನೆ ಗಡ್ಡಾಮೀಸೆ ಬರಬೇಕು ವೀರ್ಯೋತ್ಪತ್ತಿ ಆಗಬೇಕು ಪ್ರಜನನ ಶಕ್ತಿಮಾನ್ ಬರೀತಾರೆ ಭಾಷ್ಯಕಾರರು ಮಕ್ಕಳನ್ನು ಪಡ್ಕೊಳ್ಳೋ ಸಾಮರ್ಥ್ಯ ಬಂದ್ಮೇಲೆ ಅವನಿಗೆ ಯೌವನ ಅನ್ಸ್ಕೊಳ್ತಾನೆ ಅಲ್ಲಿಂದ ಮುಂದಕ್ಕೆ ಅವನು ಪೌಗಂಡಾವಸ್ಥೆ ಅದಕ್ಕೆ ಹಿಂದಿಂದು ಕೌಮಾರಾವಸ್ಥೆ ಅದಕ್ಕೆ ಹಿಂದಿಂದು ಬಾಲ್ಯಾವಸ್ಥೆ ಅದಕ್ಕೆ ಹಿಂದಿಂದು ಶೈಶವಾವಸ್ಥೆ ಅಂತ ಹೀಗೆ ಮಾಡ್ಕೊಳ್ತಾರೆ ಶಿಶು
ಬಾಲ್ಯ, ಕೌಮಾರ, ಪೌಗಂಡ, ಯೌವನ, ವಾರ್ಧಕ್ಯ, ಆಮೇಲೆ ಕೊನೆಯದು ಅಂತಿಮ. ಈ ದೇಹಕ್ಕೆ ಹೇಳುವಂತಹ ಮಿಗರು. ಕುಮಾರ ಭಾವ ಅಂದ್ರೆ ಕುಮಾರನಾಗಿರುವಿಕೆ, ಹುಡುಗನಾಗಿರುವಿಕೆ ಬಾಲ್ಯಾವಸ್ಥೆ. ಹಾಗೆ ಯೌವನಕ್ಕೆ ಅದು ಅದೇ ಯೂನೋ ಭಾವ ಯೌವನಂ ಅಂದ್ರು. ಯೂನ ಅಂದ್ರೆ ಷಷ್ಠಿ, ಯುವ ಅಂದ್ರೆ ಯುವಕನಾಗಿರುವಿಕೆ, ಯುವಕನಾಗಿದ್ದೀನಿ ಎನ್ನುವಂಥ ಕಾನ್ಸೆಪ್ಟ್, ಆ ಭಾವನೆ. ನಾನು ಇವಾಗ ಯುವಕ, ನಾನು ಗಡ್ಡ ಮೀಸೆ ಬಂದಿದೆ, ನಾನು ಶಕ್ತ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ನನಗೆಲ್ಲ ಸಾಮರ್ಥ್ಯವಿದೆ ಅಂತ ಹೇಳಿ ಅಭಿಮಾನ ಪಟ್ಕೊಳ್ತಾನೆ. ಅಷ್ಟು ದೇಹೇಂದ್ರಿಯದ್ದು ತಲೆ ಮೇಲೆ ಹಾಕೋತಾನೆ, ನಾನು ಯುವಕ ಅಂದ್ಕೋತಾನೆ. ಅದಾಗಿರುವಿಕೆಯೇ ಯೌವನ, ಅದು ಮಧ್ಯಮಾವಸ್ಥೆ. ಅದು ಇದಕ್ಕೆ ಮೂರಕ್ಕೆ ಹೋಲಿಸ್ಕೊಂಡ್ರೆ, ವಾರ್ಧಕ್ಯ ಕೌಮಾರಕ್ಕೆ ಹೋಲಿಸ್ಕೊಂಡ್ರೆ ಯೌವನ ಮಧ್ಯಮಾವಸ್ಥೆ ಅಂತ ಇದ್ದಾರೆ. ಹಾಗೆ ಜರಾನ, ಜಿರುಷ್ ವಯೋಹಾನು ಧಾತು, ಆ ಟಾಪ್ ಪ್ರತ್ಯಯ ಅದು. ಜರಾನು ಸ್ತ್ರೀಲಿಂಗ, ಅದು ಕಾಲಪುರುಷನ ಮಗಳು ಅವಳು, ನಿನ್ನೆ ಬಂತಲ್ಲ ಇದರಲ್ಲಿ. ಅವಳು ವಯೋಹಾನಿ, ವಯಸ್ಸು ಹಾನಿ ಆಗೋದೊಂದೇನೋ. ಇನ್ನು ವಯಸ್ಸು ಅಬೌವ್ 60-70 ಆಯ್ತು ಅಂದ್ರೆ ಯಾಕೋ ನಡೆಯೋಕ್ಕಾಗಲ್ಲ, ಮೆಟ್ಲು ಹತ್ತೋಕ್ಕಾಗಲ್ಲ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳಿಸಲ್ಲ, ಎಲ್ಲಕ್ಕೂ ಅಡಾಪ್ಟ್ ಮಾಡ್ಕೋಬೇಕು. ಕಣ್ಣಿಗೊಂದು ಅಡಾಪು, ಕಿವಿಗೊಂದು ಮಿಷನ್ನು, ಕಾಲಿಗೊಂದು ಇನ್ನೊಂದು ಜೋಡಿಸೋದು, ಪ್ರತಿಯೊಂದಕ್ಕೂ ಊಟ ಮಾಡೋದು, ಇದಕ್ಕೆ ಇನ್ನೊಂದು ಡೇಜ್ ಏನು ಒಂದು ಮಾತೆ ಇಲ್ಲಮ್ಮ, ಡೇಜ್ ಇನ್ನೊಂದು ಇದೆ, ತುಂಬಾ ಇದೆ. ಜೀವನ ಮಾತ್ರ ಬೇಕು, ಕಕ್ಕ ಮಾಡಿ ಮಾತ್ರ ಬೇಕು, ನೋಡೋಕ್ ಮಾತ್ರ ಬೇಕು, ಇಲ್ಲ ಕನ್ನಡಕ ಬೇಕು, ಕೇಳೋಕೆ ಇನ್ನೊಂದು, ಎಲ್ಲಕ್ಕೂ ಅಡಾಪ್ಟ್ ಮಾಡ್ಕೋಬೇಕು. ಭಗವಂತ ಕೊಟ್ಟಿದ್ದು ಆಯ್ತು, ಅದು ಎಲ್ಲ ಎಕ್ಸ್ಪೈರ್ಡ್ ಆಯ್ತು. ಇನ್ನು ಲೌಕಿಕವಾಗಿ ಎಷ್ಟೆಷ್ಟೋ ಸೇರಿಸ್ಕೊಂಡು ಮಾಡ್ತಾನೆ, ಅದು ಎಷ್ಟೆಷ್ಟು ನಡೆಯುತ್ತೆ. ಆಮೇಲೆ ಅದು ಏನು ಮಾಡಕ್ಕಾಗಲ್ಲ ಕಣ್ರಿ ಅಂತಾರೆ. ಒಬ್ಬ ಡಾಕ್ಟರ್ ತಾನೇ ಸಾಯೋನು, ಇವನು ಸಾಯ್ದೇವ್ರು ನಿಂತ ಮಾಡ್ತಾನೆ. ಸಾಯೋ ಡಾಕ್ಟರ್ ಸಾಯ್ದೇವ್ರು ಮಾಡಕ್ಕಾಗತ್ತಾ? ತಾನೇ ಸಾಯೋನು, ಏನು ಮಾಡಕ್ಕಾಗಲ್ಲ. ವಯೋಹಾನಿ, ಜೀರ್ಣಾವಸ್ಥೆ. ಜೀರ್ಣ ಅಂದ್ರೆ ಪೂರ್ತಿ ಲಡ್ಡಾಗಿರೋ ಅವಸ್ಥೆ, ಪೂರ್ತಿ ಆಗಿದೆ ಅಲ್ಲ. ಅರವಿಂದ್ ಡಾಕ್ಟರ್ ಹೇಳ್ತಿದ್ರು, ಶುಗರ್ ಜಾಸ್ತಿ ಆಗ್ಬಿಟ್ರೆ ಕಣ್ಣು ಬರುವಂತ ನರಗಳಿದೆಯಲ್ಲ, ಅದು ತುಂಬಾ ಸೂಕ್ಷ್ಮತೆ. ಅದು ಎಷ್ಟು ಬಹಳ ಮೆಲ್ಲೀಸಾಗಿರೋ ಪೇಪರ್ ಮುಟ್ಟಿ ಹರಿಯುತ್ತಲ್ಲ, ಹಾಗೆ ಶುಗರ್ ಜಾಸ್ತಿ ಆಗ್ಬಿಟ್ಟು ಅದ್ರ ಒಡೆದು ಬಿಡುತ್ತಂತೆ. ಆ ಒಡೆದು ಬಿಟ್ಟು ಬ್ಲಡ್ ಲೀಕ್ ಆಗ್ಬಿಟ್ಟು ಅದು ರಕ್ತದ ಮೇಲೆಲ್ಲ ಅಂಟ್ಕೊಂಡ್ಬಿಡುತ್ತಂತೆ. ಹಾಗಾಗಿ ಕಣ್ಣು ಕಾಣೋದಿಲ್ಲ ನಿಮ್ಗೆ, ಅದನ್ನ ತೊಳೆಯೋಕ್ಕೂ ಆಗಲ್ಲ, ತುಂಬಾ ಕಷ್ಟ, ಕಣ್ಣು ಹೋಗ್ಬಿಡುತ್ತೆ. ಅದನ್ನ ಹುಷಾರಾಗಿರು. ಕಣ್ಣು ಹೋಗುತ್ತೆ ಅನ್ನೋದೇ ಡೇಂಜರ್ ಶುಗರ್ ಅಲ್ಲಿ. ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋ ಡೇಂಜರ್. ಬರೀ ಶುಗರ್ ಹೆಚ್ಚಾಗೋದಕ್ಕಿಂತ ಹೆಚ್ಚಾಗಿ ಕಣ್ಣು ಮೇಲೆ, ಕಿಡ್ನಿ ಮೇಲೆ ಭಾಳ ಬೇಗ ಎಫೆಕ್ಟ್ ಮಾಡುತ್ತೆ. ಅದು ಹುಷಾರಾಗಿರ್ಬೇಕು. ನಿಜ, ಕಣ್ಣು ಯಾಕೋ ಮಂಜಾಗ್ತಿದೆ ಅಂದ್ರೆ ಯಾಕೋ 3 ಕಾಣ್ತದೆ, 2 ಕಾಣ್ತದೆ, ಶುಗರ್ ಹೆಚ್ಚಾಗಿದೆ, 300 ಆಗಿದೆ ಅಂತ. ಹೀಗೆ ವಯೋಹಾನಿ, ವಯಸ್ಸು ಕಮ್ಮಿ ಆಗ್ತಾ ಹೋಗೋದು, ಜೀರ್ಣಾವಸ್ಥೆ, ಮುಪ್ಪಿನ ಅವಸ್ಥೆ, ವಾರ್ಧಕ್ಯಾವಸ್ಥೆ. ಈ ರೀತಿ ತಿಸ್ರಹ ಅವಸ್ಥಾ. ಅವಸ್ಥಾ ಶಬ್ದ ಯಾವ ಲಿಂಗ? ತಿಸ್ರಹ. ಸ್ತ್ರೀಲಿಂಗ ತಿಸ್ರಹ ಅಂತ, ಪುಲ್ಲಿಂಗದಲ್ಲೇ ನಪುಂಸ ತ್ರೀಣಿ, 3 ಅವಸ್ಥೆಗಳು. ಅದು ಇಲ್ಲಿ ಮುಖ್ಯವಾದ ಪದ ಯಾವುದು ಅಂದ್ರೆ ಅನ್ಯೋನ್ಯ ವಿಲಕ್ಷಣ ಅಂತ ಭಾಷೆ ಹೇಳ್ತಾರೆ. ಒಂದಿದ್ದಾಗ ಇನ್ನೊಂದಿಲ್ಲ, ಅಂದ್ರೆ ಸತ್ ಮೇಲೆ ಬರೋದು ಅಂತ. ಬಾಲ್ಯ ಕೌಮಾರ ಸತ್ ಮೇಲೆ ಯೌವನ ಬರೋದು, ಯೌವನ ಸತ್ ಮೇಲೆ ವಾರ್ಧಕ್ಯ ಬರೋದು ಹೊರತು ಅಟ್ ಎ ಟೈಮ್ 2 ಅವಸ್ಥೆ ಇರಲ್ಲ ಒಬ್ಬನಿಗೆ. ಅನ್ಯೋನ್ಯ ವಿಲಕ್ಷಣ ಅಂತ ಏನಕ್ಕೆ ಹೇಳ್ತಾರೆ? ಇದು ಅನ್ವಯ ವ್ಯತಿರೇಕ ಮಾಡ್ತಾರೆ. ಇದು ನೀನು ಮಾತ್ರ ಕಾನ್ಸ್ಟೆಂಟ್ ಆಗಿದ್ಯಾ, ಬಾಲ್ಯದಲ್ಲೂ ನಾನೇ, ಕೌಮಾರದಲ್ಲೂ ನಾನೇ, ಯೌವನದಲ್ಲೂ ನಾನೇ, ವಾರ್ಧಕ್ಯದಲ್ಲೂ ನಾನೇ. ಇವುಗಳು ಮಾತ್ರ ಬಿಟ್ಟು ಹೋಗ್ತಾ ಇದೆ. ಆದ್ರಿಂದ ಬಿಟ್ಟು ಹೋಗೋದು ಯಾವುದು ನೀನಲ್ಲ. ನೀನು ಸೇರ್ಕೊಂಡು ಮಣ್ಣು, ಗಡಿಗೆ, ಕುಡಿಕೆ, ಮಡಿಕೆ, ಗೋಡೆ ಎಲ್ಲರೂ ಮಣ್ಣಿದೆ. ಅದೇ ಗಡಿಗೆ ಮಡಿಕೆ ಅಲ್ಲ, ಮಡಿಕೆ ಗಡಿಗೆ ಅಲ್ಲ, ಮಡಿಕೆ ಕಡಿಕೆ ಗೋಡೆ ಅಲ್ಲ, ಗೋಡೆ ಹೆಂಟೆ ಅಲ್ಲ. ಮಣ್ಣು ಮಾತ್ರ ಎಲ್ಲದೂ ಸೇರ್ಕೊಂಡಿದೆ. ಚಿನ್ನಲ್ಲಿ ಉಂಗುರ, ಸರ, ಬಳೆ, ನೆಕ್ಲೆಸು ನಾಗರು ಮಾಡ್ತಾರೆ, ಅದೆಲ್ಲ ಒಂದ್ ಇನ್ನೊಂದಲ್ಲ, ಅದು ಚಿನ್ನ ಎಲ್ಲೂ ಹೌದು. ಹಾಗೆ ನಾನು ಆಗಿರುವ ಅನುಭವ ಇದೆಯಲ್ಲ, ನಾನು ಅಂದ್ರೆ ನಾನು ಇದು ಫೀಲಿಂಗ್ ಅಲ್ಲ, ಅದು ಇದು ಪ್ರಮಾಸರು. ಪ್ರಮಾಸರು ಹೇಳ್ತಾ ಇಲ್ಲ, ಪ್ರಮಾಸತ್ವ ಬಿಟ್ಕೊಂಡ ತಾನಾದ ಒಂದು ಅನುಭವ ನಾನಲ್ಲೂ, ಬಾಕಿ ಎಲ್ಲಾ ಅವಸ್ಥೆಯಲ್ಲೂ, ಬಾಕಿ ಎಲ್ಲ ಏನು ಅನುಗತವಾಗಿರ್ತಕ್ಕಂಥ ಒಂದು ಪ್ರಮಾಸ ಕಾನ್ಸ್ಟೆಂಟ್ ಇಲ್ಲ. ಅದು ಅನ್ಸತ್ತೆ, ಸುಷುಪ್ತಿ ಪ್ರಮಾಸ ಇರಲ್ಲ. ಪ್ರಮಾಸ ಅಲ್ಲೂ ಅವಸ್ಥೆಯೂ ಇಟ್ಟೆ, ಒಂದು ಆಯಾ ಕಾಲದ ಒಂದು ತನ್ಮೇತೆ ಆದ ಪ್ರಮಾಸತ್ವ ಇರಲ್ಲ. ಒಂದು ಕಾನ್ಸೆಂಟ್, ಒಂದು ಕಥೆಯಲ್ಲಿ ಮುಳುಗಿದಾಗ, ಒಂದು ಸಂಗೀತ ಮುಳುಗಿದಾಗ ಪ್ರಮಾಸತ್ವ ಇರಲ್ಲ. ಅದನ್ನ ನೆರಳು ಇರೋದು. ಪ್ರಮಾಸತ್ವ ಅನ್ನೋದು ಒಂದು ಛಾಯಾ, ಅದು ಯಾವಾಗಲೂ ಇರಲ್ಲ. ಅದು ಅನ್ಸತ್ತೆ ನಮಗೆ, ನಾವಾಗಲೂ ಇದೆ ಅನ್ಸತ್ತೆ, ನಮಗೆ ಭ್ರಾಂತಿ ಆಗತ್ತೆ. ಅದು ತುಂಬಾ ವೆರಿ ಕ್ಲೋಸು ಸೆಕ್ಷಿಗೆ, ಅದನ್ನ ಅದ್ಮೇಲೆ ಭಾರಿ ಪ್ರೇಮ ಜಾಸ್ತಿ. ಅದಕ್ಕೆ ಹರ್ಟ್ ಆಗೋದು, ಈಗೋ ಹರ್ಟ್ ಆಗೋದು, ಪ್ರಮಾಸರಿಗೆ ಹರ್ಟ್ ಆಗೋದು. ಅದಕ್ಕೆ ನಾನು, ಪ್ರಮಾಸರು, ಜೀವ, ಅಹಂ ಪ್ರತ್ಯಯ, ಸಂಸಾರಿ ಆತ್ಮ, ಕರ್ತು ಹೋಗ್ತು, ಜನ್ಮಾಂತ ಲೋಕಾಂತರ, ಪುಣ್ಯಪಾಪ, ಅದೆಲ್ಲ ಅವನೇ. ಅಷ್ಟು ಅವನಿಗೆ ಜನ್ಮಾಂತ ಲೋಕಾಂತರ ಸಂಬಂಧ, ಪುಣ್ಯಪಾಪ ಸಂಬಂಧ, ಪ್ರಮಾಸತ್ವ, ಜೀವತ್ವ, ಸಂಸಾರಿತ್ವ, ವಿಜ್ಞಾನಾತ್ಮ, ಈ ಅನೇಕ ಶಬ್ದಗಳನ್ನು ಕರೀತಾರೆ ಜೀವನನ್ನ. ಬಹಳ ರಾಜನಂತೆ ಇದ್ದಾನೆ ವ್ಯವಹಾರದಲ್ಲೇ, ಆದರೆ ಅವನಿಗೆ ಇದೇ ಇಲ್ಲ. ಇವತ್ತು ಇದು ಬರುತ್ತೆ ಭಾಗವತದಲ್ಲಿ,
ನಾನು ನಿನ್ನ ಕಟ್ಕೊಂಡಿದ್ದೆ, ನೀನ್ ನನ್ನ ಬಿಟ್ಟು ಅದನ್ನ ಕಟ್ಕೊಂಡೆ, ನಿನ್ ಪಾಡು ಹೀಗಾಯ್ತು, ನನ್ನ ಜೊತೆ ನೀನ್ ಬರ್ಲಿಲ್ಲ, ಹಿಂದೆ ನಾನು ಯಾವಾಗ್ಲೂ ನಿನ್ನ ಇಷ್ಟಪಡ್ತಾ ಇದ್ದೆ, ನೀನ್ ನನ್ಗ್ ಬೇಡ, ಅದು ನನಗ್ ನೀನ್ ಬೇಕು, ಏನ್ ಮಾಡ್ತೀಯ ನನ್ನ ಹಣೆ ಬರ, ನೀನ್ ಯಾವಾಗ್ಲೂ ನನ್ನ ಬಿಟ್ಟು ಎಲ್ಲರೂ ಹೋಗ್ತೀಯ, ನನ್ ಮಾತ್ರ ನಿನ್ ಬಿಟ್ಟಿರಕ್ಕಾಗಲ್ಲ, ನಿಜಲೇ ಬರ್ತೀನಿ ನಾನು ಅಂತ ಆ ಪರಮಾತ್ಮ ಜೀವರೂಪದಿಂದ ಹೇಳೋದು. ಸಮುದ್ರ ಅಲೆಯಾಗಿ ಹೇಳೋ ಹಾಗೇನೆ ಆ ಪರಮಾತ್ಮನ ಜೀವನ ಎದ್ಕೊಂಡಿರೋದು, ಬೇರೆ ಅಲ್ಲೇ ಅಲ್ಲ. ಆದ್ರೆ ಇವನಿಗೆ ಗೊತ್ತಿಲ್ಲ ಅದು. ಇವನು ಈ ಕಡೆ ಗಮನ ಕೊಟ್ಟ, ತನ್ನ ಮೂಲ ರೂಪ ಕಡೆ ಗಮನ ಕೊಟ್ಟಿದ್ರೆ ನಾನು ಯಾರು ಗೊತ್ತಾಗಿ ಅಡಗೋಗ್ಬಿಡ್ತಿದ್ದ. ಆಗ ಅಲ್ಲಿ ಕುತೂಹಲ, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಅವ್ರಿಗೆ ಎಷ್ಟು ದುಡ್ಡಿದೆ, ಇವರ ಏನು ಅಧಿಕಾರ ಇದೆ, ಇವ್ರು ಏನ್ ಮಾಡ್ತಾರೆ, ಬರೀ ಬಾಕಿ. ಹಾಗಾಗಿ ಅನ್ಯೋನ್ಯ ವಿಲಕ್ಷಣ, ಪರಸ್ಪರ ಒಂದು ಇನ್ನೊಂದಕ್ಕಿಂತ ಬೇರೆ ಬೇರೆ ಆಗಿರ್ತಕ್ಕಂತಹ ಅವಸ್ಥೆಗಳು ಬಂದು ಹೋಗ್ತಾ ಇದೆ. ಇದನ್ನು ಗಮನಿಸ್ಬೇಕು. ಯಾವ್ದು ಬಂದು ಹೋಗಿ ಮಾಡುವಂಥವುಗಳು ವಿಲಕ್ಷಣವಾಗಿರೋದು ಅದು ನಾವಲ್ಲ ಅಂತ ತಿಳ್ಕೊಬೇಕು. ಬರೀತ ನೋಡಿ, ತಾಸಾಂ ಪ್ರಥಮಾವಸ್ಥಾನಾಶೇ ನಾಶಃ ದ್ವಿತೀಯಾವಸ್ಥೋಪಜನೆ ನೋಪಜನಂ ಆತ್ಮನಃ. ತಾಸಾಂ ಅವಸ್ಥಾನ, ಅವಸ್ಥಾ ಶಬ್ದ ಸಿಗಲ್ಲ. ಆ ಮೂರು ಅವಸ್ಥೆಗಳಲ್ಲಿ ಮೊದಲನೇ ಅವಸ್ಥೆ ಉಂಟಾದ್ರೆ ಆತ್ಮನಿಗೆ ಏನು ಉಂಟಾಗಲ್ಲ. ಎರಡನೇ ಅವಸ್ಥೆ ಉಂಟಾದ್ರೆ, ಮೊದಲನೇ ಅವಸ್ಥೆ ಹೋದ್ರೆ ಆತ್ಮನಿಗೆ ಏನು ಹೋಗೋದಿಲ್ಲ. ಉಪಜನ ನಾಮ ಉತ್ಪತ್ತಿ, ಉಪ ಜಾಯತೆ ಇದು ಉಪಜನಂ, ಜನಿ ಪ್ರಾದುರ್ಭಾವೇ ಧಾತು. ಹಾಗೆ ಆ ತಾಸಾಂ ತಿಸೃಣಾಂ ಅವಸ್ಥಾನ, ಆ ಮೂರು ಅವಸ್ಥೆಗಳ ಪೈಕಿ ಮೊದಲನೇ ಅವಸ್ಥೆ ನಾಶವಾದ್ರೆ ಆತ್ಮನೇ ನಾಶವಾಗೋಲ್ಲ. ಎರಡನೇ ಅವಸ್ಥೆ ಹುಟ್ಕೊಂಡ್ರೆ ಆತ್ಮ ಏನು ಹೊಸದಾಗಿ ಹುಟ್ಕೊಳ್ಳೋದಿಲ್ಲ. ಅದೇ ರೀತಿ ಜನ್ಮಾಂತರವಾದರೂ ಹಾಗೆ ಮುಂದೆ ಬಿಡ್ತಾರೆ. ಆತ್ಮನ ಹಾನಿ, ಆತ್ಮನಿಗೇನೆ ತಾನಾಗಿರೋ ಸ್ವರೂಪಕ್ಕೆ ತಾನು ಯಾರು ತಿಳ್ಕೋಬೇಕು. ಎಲ್ಲ ನಿನ್ಗೆ ಗೊತ್ತು, ನೀನ್ ಯಾರು ನಿನಗೆ ಗೊತ್ತಿಲ್ಲ. ಎಲ್ಲಾ ಪುರಾಣ ಓದಿದ್ಯಾ, ಶಿವಪುರಾಣ ಗೊತ್ತು, ವಿಷ್ಣು ಪುರಾಣ ಗೊತ್ತು, 18 ಪುರಾಣ ಗೊತ್ತು, ಆತ್ಮ ಪುರಾಣ ಗೊತ್ತಿಲ್ಲ. ನಾರು ಯಾರನ್ನು ಕೇಳಿದ್ರೆ ಬೇ ಅಂತೀಯ. ಇಂಥ ಅನ್ಯಾಯ ನೋಡು. ಎಲ್ಲಕ್ಕಿಂತ ಹತ್ತಿರ ಲೋಕದಲ್ಲೂ ಕೂಡ ತುಂಬಾ ಹತ್ತಿರದವರು ನೆಗ್ಲೆಕ್ಟ್ ಮಾಡ್ತಾರೆ ಗೊತ್ತಾ. ತಂದೆ ತಾಯಿ ನೆಗ್ಲೆಕ್ಟ್ ಮಾಡ್ತಾರೆ. ತಂದೆ ತಾಯಿ ತುಂಬಾ ಹತ್ತಿರದವರು ಆತ್ಮೀಯರು, ಅವ್ರನ್ನ ಯಾರು ಹಚ್ಕೋತಾರೆ, ಸಂಬಂಧ ಹೇಳ್ತಾರೆ ಹಚ್ಕೋತಾರೆ, ಅವ್ರು ಒದಿತಾರೆ, ಅವ್ರು ಒದಿಸ್ಕೊಂಡ್ಬರ್ತಾರೆ. ಯಾರು ತುಂಬಾ ಪ್ರೀತಿಸ್ತಾರೋ ಅವ್ರನ್ನ ಹಚ್ಕೊಳ್ಳಲ್ಲ. ಯಾರು ಪ್ರೀತಿ ಮಾಡೋ ಹಂಗೆ ಕಾಣ್ತಾರೋ, ರಂಗಾಗಿರ್ತಾರೋ ಅವ್ರನ್ನ ಹಚ್ಕೋತಾರೆ, ಅಲ್ಲಿ ಮೋಸ ಹೋಗ್ತಾರೆ. ಅಲ್ಲಿ ತುಂಬಾ ಹತ್ತಿರದವನು ಪರಮಾತ್ಮ, ಅವನ್ನ ಹಚ್ಕೊಳ್ಳಲ್ಲ, ಮರ್ತ್ಬಿಡ್ತಾರೆ. ಇವು ಉಪಾಧಿಗಳು ದೂರ, ವಿಷಯ ಇನ್ನೂ ದೂರ, ಅದನ್ನ ಹಚ್ಕೋತಾನೆ. ಅದು ನಂಗೇನು ಕೊಡತ್ತೆ, ಸುಖ ಕೊಡತ್ತೆ, ಇದು ಹೋಗು ಒದಿಸ್ಕೊಂಡ್ ಬರ್ತೀವಿ, ಗೊತ್ತಾಗತ್ತೆ. ಅದರಲ್ಲಿ ಆ ತಾಸಾಂ ಪ್ರಥಮಾವಸ್ಥೆ ನನಾಶ ದ್ವಿತೀಯಾವಸ್ಥೆ ನೋಪಜನ ಕಿಂತರ್ಹಿ ಅವಿಕ್ರಿಯಸ್ಯೈವ ದ್ವಿತೀಯ ತೃತೀಯಾವಸ್ಥಾ ಪ್ರಾಪ್ತಿ ಆತ್ಮನೋ ದೃಷ್ಟಾ ತಥಾ ತದ್ವದೇವ. ಭಾಷ್ಯಕಾರರು ತಥಾ ಜನ್ಮಾಂತರ ಪ್ರಾಪ್ತಿ ತಥಾ ಅವಿಕ್ರಿಯ ತಗೊಳ್ತಾ ಇದ್ದಾರೆ. ತಥಾ ಅಂದ್ರೆ ಮತ್ತೇನಾಗುತ್ತೆ ಅಂದ್ರೆ ಅವಿಕ್ರಿಯನಾಗಿಯೇ ಇದ್ದುಕೊಂಡ ಆತ್ಮನಿಗೆ ನೋಡಿ, ಯಾವಾಗಲೂ ಆತ್ಮನು ಬದಲಾವಣೆ ಇಲ್ಲದವನಾಗಿದ್ದಾನೆ. ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಎಲ್ಲದರೂ ಅವಿಕ್ರಿಯನಾಗಿಯೇ ಇದ್ದಂತಹ ಆತ್ಮನಿಗೆ ಎರಡನೇ ಅವಸ್ಥೆ, ಮೂರನೇ ಅವಸ್ಥೆ ಅಂತ ತೋರ್ತಾ ಇರುತ್ತೆ. ಆತ್ಮ ತೋರ್ತಾ ಇರುತ್ತೆ. ಆತ್ಮನಿಗೆ ಕಂಡಿದೆ, ಅದು ಆತ್ಮನಿಗೆ ಕಂಡಿದೆ ಅಂದ್ರೆ ಆತ್ಮನಿಗೆ ಇಲ್ಲ ಅಂತ ಗೊತ್ತಾಯ್ತು. ನನಗ್ ಕಂಡಿದೆ ಬೀರು ಅಂದ್ರೆ ನಾನ್ ಬೀರುನಾ? ನನಗ ಅವಸ್ಥೆ ಕಂಡಿದೆ ಅಂದ್ರೆ ನನಗ ಅವಸ್ಥೆನಾ? ನಾನು ಅವಸ್ಥೆ ಕಂಡವನು, ಅವಸ್ಥೆ ನೋಡ್ತಿರೋವನು, ಅವಸ್ಥೆಯನ್ನು ಬೆಳಗುತ್ತಿರುವವನು ಅಂತಂದ್ರೆ ನೀನು ಅವಸ್ಥೆವಂತನಲ್ಲ, ನಿನ್ಗೆ ಅವಸ್ಥೆ ಇಲ್ಲ ಅಂತ ತೀರ್ಮಾನ ಆಗುತ್ತೆ. ಅವಸ್ಥೆ ಕಾಣ್ತೀನಿ ಅಂತಾನೆ, ನನಗೆ ಅವಸ್ಥೆ ಇದೆ. ಅಯ್ಯೋ ನನ್ ಕಷ್ಟ ಕಂಡ್ರಿ, ನನ್ನ ಹಣೆ ಬರ ಹೇಗಿದ್ದೆ ಗೊತ್ತಾ, ಆ ವಯಸ್ಸಲ್ಲಿ ಎಷ್ಟು ಕೆಲಸ ಮಾಡೋದು ಸುಸ್ತೇ ಗೊತ್ತಿರ್ಲಿಲ್ಲ. ಏನ್ ಕೆಲಸ, ಎಂತಂಗೆ ಕೆಲಸ ಮಾಡ್ತಿದ್ದೆ, ಇವತ್ತು ಏನು ಅರ್ಧ ಗಂಟೆ ಕೆಲಸ ಮಾಡಿದೆ, ಹುಷಪ್ಪ ಮಲ್ಕೊಳ್ಳೋಣ ಅನ್ಸುತ್ತೆ, ಕೂತ್ಕೊಳ್ಳೋಣ ಅನ್ಸುತ್ತೆ, ನಮ್ಗೆ ಇವಾಗ ಏನು ಆಗಲ್ಲ ಅಂತ ಬೇಜಾರ್ ಮಾಡ್ಕೋತಾನೆ, ಅಳ್ತಾನೆ, ದುಃಖ ಪಡ್ತಾನೆ. ಅದಷ್ಟು ದೇಹ ಧರ್ಮ ತನ್ನ ಹುಟ್ಟಾಕೊಂಡ. ಅವಾಗ ಮಾಡ್ತಾ ಇದ್ದದ್ದು ಕೂಡ ದೇಹವೇ, ನಾನ್ ಮಾಡ್ಕೋತೀನಿ ಹೆಮ್ಮೆ ಪಟ್ಕೊಂಡ. ಎರಡೂ ಅವಿವೇಕ. ಒಂದು ವಿವೇಕ ಅನ್ನೋದು ಅವನಿಗೆ ಬರ್ತಾನೆ ಇಲ್ಲ. ಅವಿಕ್ರಿಯ ಸೇವಾ ಅನ್ನೋದು ಅಂಡರ್ ಮಾಡುವಂತಹ ಪದ. ಅವಿಕ್ರಿಯನ ಆಗಿದ್ದುಕೊಂಡಿರುವ ಆತ್ಮನಿಗೆ ಎರಡನೇ ಅವಸ್ಥೆ, ಮೂರನೇ ಅವಸ್ಥೆ ಹೇಗೆ ಬರುತ್ತದೆಯೋ, ಆತ್ಮನಿಗೆ ಕಂಡಿದೆಯೋ, ತಥಾ ತದ್ವದೇವ ದೇಹಾಂತರ ಪ್ರಾಪ್ತಿ. ದೇಹಾದನ್ಯೋ ದೇಹ ದೇಹಾಂತರಂ ತಸ್ಯ ಪ್ರಾಪ್ತಿ ದೇಹಾಂತರ ಪ್ರಾಪ್ತಿ. ಭಾಷಿಕರು ಸಂಶುಪಾಠ ಹೇಳ್ಕೊಡ್ತಾ ಇದ್ದಾರೆ. ದೇಹಾಂತರ ಪ್ರಾಪ್ತಿಗೆ ದೇಹಾದನ್ಯೋ ದೇಹ ದೇಹಾಂತರಂ, ಅನ್ಯೋ ದೇಹೋ ದೇಹಾಂತರಂ. ಯಾವಾಗಲೂ ಆ ಗ್ರಾಮಾಂತರ, ದೇಶಾಂತರ ಎಲ್ಲ ರೂಪದಿಂದ ಆಗುತ್ತೆ. ಅಂತರ ಆಗ್ಬಿಟ್ಮೇಲೆ ಎಲ್ಲ ಪುಲ್ಲಿಂಗೂ ಹೋಗುತ್ತೆ, ಸ್ತ್ರೀಲಿಂಗೂ ಹೋಗುತ್ತೆ. ಅನ್ಯ ಸ್ತ್ರೀ ಸ್ತ್ರೀಯಂತರಂ, ಅನ್ಯ ನದಿ ನದ್ಯಂತರಂ, ನದ್ಯಂತರ ಆಗಲ್ಲ. ಅನ್ಯ ಸ್ತ್ರೀ ಸ್ತ್ರೀಯಂತರ ಅಂತ ಆಗಲ್ಲ. ಎಲ್ಲ ಅನುಭವನಿಗೂ ಹೋಗ್ಬಿಡುತ್ತೆ.
ಸೂತ್ರ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ, ಕಾಮನ್ ಅದು. ಹಾಗಾಗಿ ಆ ಅನ್ಯೋ ದೇಹ ದೇಹಾಂತರ, ಹಾಗೆ ದೇಹಾಂತರ ಪ್ರಾಪ್ತಿ ಆಗುತ್ತಲ್ಲ ಅಂದ್ರೆ ಆ ದೇಹಾಂತರ ಪ್ರಾಪ್ತಿ ಆಗುತ್ತೆ ಅನ್ನೋದು ಕರ್ಮಕಾಂಡದ ದೃಷ್ಟಿ ಮತ್ತು ಲೋಕದ ದೃಷ್ಟಿ. ಜನರು ಒಪ್ಕೊಂಡಿರೋದು, ಹೌದು ನಂಗೆ ನೀನ್ ಹೀಗಿದ್ಯಾ, ಅವ್ನು ಹೀಗಿದ್ದಾನೆ, ಇವನೇ ಯಾಕೆ ಮೂರ್ ತರ ಇದ್ದಾರೆ, ಅದೇ ಅನ್ನ ನೀರು ಗಾಳಿ ಬೆಳಕು, ಇದೇ ಪಂಚಭೂತ, ಯಾಕೆ ವ್ಯತ್ಯಾಸ? ನೀನ್ ಕೂಡ ನೀರು ಬೇರೆ, ಅವ್ನು ಕೂಡ ನೀರು ಬೇರೆನಾ? ನಿಂಗ್ ಬೆಳಕು ಅವ್ನ್ ಬೆಳಕು ಬೇರೆನಾ? ಪಂಚಭೂತ ನಿಂಗ್ ಬೇರೆ ಅನ್ನ. ಆದ್ರೂ ಕೂಡ ನಿನ್ ಬುದ್ಧಿ, ನಿನ್ ಆಕಾರ, ನಿನ್ ಗುಣ, ನಿನ್ ಸ್ವಭಾವ ಎಲ್ಲ ಒಬ್ರಂತೆ ಒಬ್ರಿಲ್ಲ ಅಂದ್ರೆ ನಿನ್ ಕರ್ಮ ಕಾರಣ. ಕರ್ಮ ಯಾವಾಗ ಮಾಡಿದ್ದೋ? ಹಿಂದಿನ ಜನ್ಮ. ನೀನ್ ಮಾಡಿದ್ರೆ ಹುಟ್ಟಾಗ ಏನ್ ಕರ್ಮ ಮಾಡಿರ್ತಾರೆ? ಆದ್ರಿಂದ ಕರ್ಮ ನಿಮಿತ್ತವಾಗಿ ಒಬ್ಬೊಬ್ರು ಒಂಥರ ಇದ್ದಾರೆ. ಅದನ್ನ ಜನ್ಮಾಂತರ ಉಂಟು, ಲೋಕಾಂತರ ಉಂಟು. ಹಾಗೆ ನಾವು ಜನ್ಮಾಂತರ ಲೋಕಾಂತರ ಕಣ್ಣಿಗೆ ಕಾಣೋದಾಗಿದ್ರೆ, ಊಟ ಮಾಡಿದ ಹೊಟ್ಟೆ ತುಂಬೋದು ಕಣ್ಣಿಗೆ ಕಾಣುವಾಗ ಶಾಸ್ತ್ರ ಹೇಳ್ಬೇಕಾ ಊಟ ಮಾಡೋ ಹೊಟ್ಟೆ ತುಂಬತ್ತೆ ಅಂತ? ಹಾಗೆ ಜನ್ಮಾಂತರ ಲೋಕಾಂತರ ಕಣ್ಣಿಗೆ ಕಾಣೋ ಶಾಸ್ತ್ರ ಯಾಕೆ ಹೇಳ್ತಿತ್ತು? ಶಾಸ್ತ್ರ ಪ್ರಮಾಣ ಅಂದ್ರೆ ಏನೋ ನಮ್ಗೆ ಗೊತ್ತಿಲ್ಲದನ್ನ ಹೇಳ್ಬೇಕು. ಕಣ್ ಪ್ರಮಾಣ ಅಂದ್ರೆ ಏನೋ ಯಾವುದಕ್ಕೂ ಕಾಣದೇ ಇರೋದನ್ನ ರೂಪ ತಿಳಿಸ್ಕೊಡ್ಬೇಕು. ಕಿವಿ ಗೊತ್ತಾಗಲ್ಲ, ಮೂಗು ಗೊತ್ತಾಗಲ್ಲ, ಬಾಯಿ ಗೊತ್ತಾಗಲ್ಲ, ರೂಪ ಕಣ್ಣೇ ತಿಳಿಸ್ಕೊಡೋದ್ರಿಂದ, ಕಣ್ ತಿಳಿಸ್ಕೊಟ್ಟೇ ಕೊಡೋದ್ರಿಂದ ಕಣ್ ರೂಪ ಪ್ರಮಾಣ. ನಮಗೆ ಜನ್ಮಾಂತರ ಲೋಕಾಂತರ ವಿಚಾರ ಗೊತ್ತಾಗೋದು ಯಾವ್ದ್ರಿಂದ? ಶಾಸ್ತ್ರದಿಂದಲೇ. ಶಾಸ್ತ್ರ ತಿಳಿಸ್ಕೊಟ್ಟೇ ಕೊಡುತ್ತೆ. ಅದು ಶಾಸ್ತ್ರ ತಾತ್ಪರ್ಯ ನಾನು ಹೇಳ್ಕೊಟ್ಟಿಲ್ಲ ಅನ್ನೋ ವಿಷಯ ಬೇರೆ, ಅದು ತಾತ್ಪರ್ಯ ಬೇರೆ ಕಡೆ ಇದೆ ಅನ್ನೋದು ಬೇರೆ. ಅದು ಆ ಕರ್ಮಕಾಂಡಕ್ಕೆ ಅಷ್ಟರ ಮಟ್ಟಿಗೆ ಅರ್ಥ ಉಂಟು. ಹಾಗೆ ದೇಹಾಂತರ ಪ್ರಾಪ್ತಿ ಆದಾಗಲೂ ದೇಹಾಂತರಂ, ಅನ್ಯ ದೇಹಕ್ಕಿಂತ ಮತ್ತೊಂದಾದ ದೇಹವೇ ದೇಹಾಂತರ, ಅದರ ಪ್ರಾಪ್ತಿ ಆಗತ್ತೆ ಎನ್ನುವಾಗಲೂ ಅವಿಕ್ರಿಯಶೀವ ಆತ್ಮನಃ ಇತ್ಯರ್ಥ. ಅವಿಕ್ರಿಯನೇ ಆಗಿದ್ಕೊಂಡಿರುವ ಆತ್ಮನಿಗೆ ದೇಹಾಂತರ ಪ್ರಾಪ್ತಿ ಇಲ್ಲ. ಈ ಬಾಲ್ಯಕುಮಾರ ಯೋಗದಲ್ಲಿ ಅವಿಕ್ರಿಯನೇ ಆಗಿರುವ ಅವನಿಗೆ ಹೇಗೋ ಜನ್ಮಾಂತರಲ್ಲೂ ಅವನ ಅವಿಕ್ರಿಯನೇ, ಯಾವಾಗಲೂ ಅವನ ಅವಿಕ್ರಿಯನೇ ಅನ್ನೋದನ್ನ ಈ ಶ್ಲೋಕ ಹೇಳಿ ಬಂದಿದೆ ಹೊರತು ಶ್ಲೋಕ ಹಾಗೆ ಜನ್ಮಾಂತರ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಬಂದಿಲ್ಲ ಅಂತ. ಈ ಆಂಧ್ರದಲ್ಲಿ ಒಬ್ರು ಗೀತೆ ಮೇಲೆ ಪ್ರವಚನ ಮಾಡ್ತಾರೆ. ಅವರು ನಾವು ಇದಕ್ಕೆ ಕೇಳ್ತಾ ಇದ್ದೆ, ತಥಾ ದೇಹಾಂತರ ಪ್ರಾಪ್ತಿ ಕೃಷ್ಣ ಈ ಶ್ಲೋಕಲ್ಲೋ ಜನ್ಮಾಂತರ ಪ್ರಾಪ್ತಿ ಉಂಟು ಅನ್ನೋ ತಪ್ಪನ್ನು ಆಡು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಉಂಟು ಹೇಳಿ ಬಂದಿಲ್ಲ ಈ ಶ್ಲೋಕದಲ್ಲಿ. ಭಾಷೆ ನೋಡೋದೇ ನಾವು ಅಲ್ಲಿ ಅವಿಕ್ರಿಯಶೀವಾಗಿ ಗೊತ್ತಾ ಇದ್ದಾರೆ. ಎಷ್ಟು ಜನ ತಪ್ಪು ಕೊಡಿದ್ದಾರೆ ತುಂಬಾ ಜನ ನೋಡಿದ್ದೀನಿ. ತಥಾ ದೇಹಾಂತರ ಪ್ರಾಪ್ತಿ ಇರೋ ವಾಕ್ಯ ಹಾಗೆ ದೇಹಾಂತರ ಪ್ರಾಪ್ತಿ ಆಗುತ್ತೆ, ಜನ್ಮಾಂತರ ಪ್ರಾಪ್ತಿ ಆಗುತ್ತೆ, ಲೋಕಾಂತರ ಪ್ರಾಪ್ತಿ ಆಗುತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಶ್ಲೋಕ ಅದಕ್ಕೆ ಬಂದಿದೆ ಅಂದ್ರೆ ಶ್ಲೋಕ ಜನ್ಮಾಂತರ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಬಂದಿದ್ಯಾ? ಲೋಕಾಂತರ ಪ್ರಾಪ್ತಿ ಜನ್ಮಾಂತರ ಪ್ರಾಪ್ತಿ ಆಗುತ್ತೆ ಹೇಳಿ ಬಂದಿಲ್ಲ ಶ್ಲೋಕ. ಶ್ಲೋಕ ಏನು ಬಂದಿದೆ? ಅವಿಕ್ರಿಯನಾಗಿದ್ದುಕೊಂಡ ಆತ್ಮನಿಗೆ ಇದೆಲ್ಲ ತೋರುತ್ತೆ. ಬಹಳ ಮುಖ್ಯವಾದ ಬಂದ ಭಾಷೆಕಾರರು ಇನ್ನೊಂದ್ಸಲ ಬರೋದು ಅವಿಕ್ರಿಯಶೀವ ಆತ್ಮನಃ ಇತ್ಯರ್ಥ ಅಂದ್ರು. ಅವಿಕ್ರಿಯನೇ ಆಗಿರುವಂತಹ ಆತ್ಮನಿಗೆ ಜನ್ಮಾಂತರ ಪ್ರಾಪ್ತಿ ಹೀಗೆ ತೋರುತ್ತೆ ಅಂತ ಅದು ಅನುವಾದ. ಜನ್ಮಾಂತರ ಪ್ರಾಪ್ತಿ ಆಗತ್ತೆ ಅನ್ನೋದಲ್ಲ, ಜನ್ಮಾಂತರ ಪ್ರಾಪ್ತಿ ಆದಾಗಲೂ ಅವಿಕ್ರಿಯನೇ ಅನ್ನೋದು ವಿಶೇಷ. ಅವನ ಸ್ವರೂಪದಲ್ಲಿ ಮಾರ್ಪಾಡಿಲ್ಲ, ಏಕರೂಪರಾಗಿಯೇ ಇರ್ತಾನೆ. ಅಷ್ಟೇ ಅಲ್ಲ, ಕೃತಯುಗದ ಮಾಂಧಾತ ಚಕ್ರವರ್ತಿನ ಹೃದಯದಲ್ಲಿ ಯಾವ ಆತ್ಮ ನಾನು ಅಂತ ಅಂದ್ಕೊಳ್ಳೋದು ಅವನೇ ನಮ್ಮ ಹೃದಯದಲ್ಲಿ ಇವತ್ತು ನಾನು ಅಂತ ಇರೋದು. ಆ ಚೈತನ್ಯದಲ್ಲಿ ವ್ಯತ್ಯಾಸ ಇಲ್ಲ. ಕೃತಯುಗ ಆಗುದು. ಅದಕ್ಕೆ ನಮ್ಗೆ ಆ ಪ್ರಕಾಶನ ಕಥೆ ಹೇಳಿದ್ರು, ಇನ್ನೇನು ಹಾಗೆ ಕಣ್ಣಿಗೆ ಇಟ್ಕೊಂತ ಕಾಣೋದೇ ಅಂದ್ರೆ ಅವತ್ತು ನೋಡಿದ್ರೆ ಒಬ್ಬನೇ ಸಾಕ್ಷಿ. ಸಾಕ್ಷಿಗೆ ಕಾಲತ್ರಯ ಸಂಬಂಧ ಇಲ್ಲ, ಕಾಲತ್ರಯಾತೀತ, ಅವನು ನಿತ್ಯ ವರ್ತಮಾನ. ಹಾಗಾಗಿ ಇವತ್ತು ಎಟ್ಕದಂಗೆ ಆಗತ್ತೆ ಆ ಕಥೆ ಹೇಳ್ತಾ ಇದ್ದ ನಮ್ಗೆ. ಯಾಕಂದ್ರೆ ಸಾಕ್ಷಿ ಯಾವತ್ತೂ ನೂತನವಾಗಿ ನೋಡ್ತಾನೆ ಅವನು. ಕಣ್ಣಿಗೆ ಎಟ್ಕೊಂಡು ಕಾಣೋದಕ್ಕೆ ಅದೇ ಕಾರಣ. ನಮ್ಮ ಎಲ್ಲಾ ರೂಪು ಇವನೇ. ಈಗ ನಿಜ ಹೇಳಿದ್ರೆ ಇವತ್ತು ನಾನಾಗಿ ತೋರ್ತಾ ಇರೋ ನಾನೇ ಹಿಂದ್ ಮಾಂಧ ಚಕ್ರವರ್ತಿ ಆಗಿದ್ದು, ಧ್ರುವವಾಸ ಪಕ್ಷರಾದ ಇನ್ನೊಬ್ಬ ಆಗಿದ್ದು ಅದು ನಾನೇ. ನಾನಲ್ಲದೆ ಇನ್ನೊಬ್ಬರಾಗಿ ಬರೋಲ್ಲ. ಅದೇ ನಾನು ಈ ಉಪಾಧಿ ಪರಿಚಯ ಮಾಡಿ ಪ್ರಮಾಸವಲ್ಲ, ಇದು ಮೋಸ ರೂಪ. ಇದೇನಂದ್ರೆ ಒಂದು ಡೂಪ್ಲಿಕೇಟ್ ನಾನು, ಒಂದು ಒರಿಜಿನಲ್ ನಾನು, ಒಂದು ಕಲ್ಪಿತ ನಾನು, ಒಂದು ನಿಜವಾದ ನಾನು. ಗೊತ್ತಾಗಲ್ಲ, ಮೋಸ ಹೋಗ್ತಾ ಇದೀವಿ. ನೆರಳನ್ನೇ ನಾನು ಅಂದ್ಕೊಂಡ್ರೆ ಹೇಗೆ ಮೋಸ? ಅಲ್ಲಿ ಪ್ರಮಾಸವು ನಾನು ಅನ್ಕೊಂಡು ಮೋಸ. ಪ್ರಮಾಸ ನೀವು ಬಿಟ್ಕೊಂಡ್ಬಿಡಿ, ನಿಮ್ಗೆ ಅಭಿಮಾನವಿಲ್ಲ, ಕೋಪತಾಪ ಇಲ್ಲ, ಭಯ ಇಲ್ಲ, ರಾಗದ್ವೇಷ ಇಲ್ಲ, ಏನೇನಿಲ್ಲ. ಅದು ಆ ಪ್ರಮಾತೃತ್ವ ಎಷ್ಟು ಮಟ್ಟಿಗೆ ಅವನ ರೂಪ ಹೀರ್ಕೊಂಡಿದೆ ಗೊತ್ತಾ? ಪ್ರತಿಬಿಂಬ ಚಂದ್ರನಂತೆ ಬೆಳ್ಳಿಗಿದೆ, ಚಂದ್ರನಂತೆ ರೌಂಡ್ ಆಗಿದೆ, ಹೊಳೆಯುತ್ತೆ ಅದು. ಪ್ರತಿಬಿಂಬ ಚಂದ್ರನು ಹೊಳಿತಾನೆ, ಅವನು ರೌಂಡ್ ಆಗಿ ಕಾಣ್ತಾನೆ, ಬೆಳ್ಳಿ ಕಾಣ್ತಾನೆ. ಹಾಗೆ ಈ ನಾನು ಅವನಂತೆ ಪ್ರಿಯನಾಗಿದ್ದಾನೆ, ಅವನಂತೆ ಚೇತನ ಇದ್ದಾನೆ, ಅವನಂತೆ ಒಳಗೆ ಕಾಣ್ತಾನೆ. ಪ್ರತ್ಯಕ್ತ್ವ, ಚೇತನತ್ವ ಮತ್ತೆ ಪ್ರಿಯತ್ವ ಮೂರು ತಗೊಂಡ್ಬಿಟ್ಟಿದ್ದಾನೆ ಇವನು. ಇಲ್ಲ ಅವನದು ಕಳ್ಳ ಇವನ್ ನಂದು ಬಾರೋ ಮಾಡ್ಕೊಂಡು ನಾನೇ ಅಂತ ತಗೊಂಡ್ಬಿಟ್ಟಿದ್ದಾನೆ. ಭಾರಿ ಪ್ರಿಯಪ್ಪ,
ನಾನು ಬಹಳ ನಂಗೆಲ್ಲ ಗೊತ್ತಾಗತ್ತೆಪ್ಪ, ನನಗೆಲ್ಲ ಗೊತ್ತಾಗತ್ತೆ, ನಾನು ಎಲ್ಲಕ್ಕೂ ಕ್ಲಿಯರ್ ಆಗಿದ್ದೀನಿ. ನನಗೆ ಬೇಜಾರು ಮಾಡಿದ್ರೆ, ನಂಗೆ ಕೋಪ ಮಾಡಿದ್ರೆ ಹೆಂಡತಿನೂ ಬಿಡ್ತೀನಿ, ಅಪ್ಪನೂ ಬಿಡ್ತೀನಿ, ಗಂಡನೂ ಬಿಡ್ತೀನಿ, ಮಕ್ಕಳು ಬಿಡ್ತೀನಿ ಅಂತಾನೆ. ನಾನು ಅಷ್ಟು ಪ್ರಿಯ ವ್ಯವಹಾರದಲ್ಲಿ. ಆತ್ಮಸ್ತು ಕಾಮಾಯ ಪ್ರಮಾತಸ್ತು ಕಾಮಾಯ ಅಲ್ಲ. ಅಲ್ಲಿ ಆತ್ಮಸ್ತು ಕಾಮಾಯ ಅನ್ನೋದು ಯಾಜ್ಞವಲ್ಕ್ಯರು ಒಳಗಿನ ಆತ್ಮ ಅನ್ಕೊಂಡಿದ್ದಾರೆ. ಇವನು ನನ್ನ ಕಾಮಕ್ಕೆ ಅಂತ ಅನ್ಕೊಂಡಿದ್ದಾನೆ. ಇವನು ಹೆಂಡತಿ ನನಗೋಸ್ಕರವಾಗಿ ಗಂಡ, ನನಗೋಸ್ಕರವಾಗಿ ಅಪ್ಪ ಅಮ್ಮ, ನನಗೋಸ್ಕರವಾಗಿ ಮಕ್ಕಳು ಅನ್ಕೊಂಡಿದ್ದಾನೆ. ಈ ಪ್ರಮಾತರು ಅವನನ್ನು ಬಾರೋ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ, ಮೋಸ ಹೋಗ್ತಾನೆ. ಹಾಗಾಗಿ ಇವನಿಗೆ ಎಲ್ಲಾ ಅವಮಾನ ಆಗತ್ತೆ, ರಾಗದ್ವೇಷ ಬರುತ್ತೆ, ಭಯ ಆಗತ್ತೆ, ಕೋಪತಾಪ ಬರುತ್ತೆ, ಶೋಕಮೋಹ ಎಲ್ಲವೂ ಇದಾಗತ್ತೆ. ಯಾಕಂದ್ರೆ ಅಭಿಮಾನ ಇದೆ. ಅಭಿಮಾನವೇ ಎಲ್ಲ ಅನರ್ಥಕ್ಕೂ ಕಾರಣ. ಅಭಿಮಾನ ಬಿಟ್ಟ ಅಂದ್ರೆ ವಿಷದ ಹಲ್ ಕಿತ್ತ ಹಾವು ಹಾಗೆ. ವಿಷದ ಹಲ್ ಕಿತ್ತಿದ ಹಾವು ಬುಸುಗುಟ್ಟಿದ್ರು ಕಚ್ಚಿದ್ರು ಏನೂ ಆಗಲ್ಲ. ಯಾಕಂದ್ರೆ ಅಲ್ಲಿ ಇಲ್ಲ, ಅದು ಕಿತ್ತಾಗಿದೆ. ಹಾಗೆ ಈ ಪ್ರಮಾತತ್ವ ಬಾಧೆ ಮಾಡ್ಕೊಂಡ ಇದನು ಏನು ನನಗೆ ರಮಣ ಮಹರ್ಷಿ ಮೇಲೆ ಹುಚ್ಚ ಹೊಯ್ದು ಹೊಡೆದು ದನ ಕಾಯೋರು, ಬೇಜಾರಾಗಲಿಲ್ಲ. ಕಲ್ಲಿಂದ ಹೊಡಿತಿದ್ರು, ಬೇಜಾರಿಲ್ಲ. ಹೋಯ್ದು ಜೀವತ್ವ ಪ್ರಮಾತತ್ವ ಬಾಧೆ ಆದ್ಮೇಲೆ ಆ ದೇಹವು ಈ ದೇಹವು ಎರಡು ಒಂದೇ. ನಾನೇ ನನಗೆ ಹುಚ್ಚ ಹೊಯ್ಕೋತಾ ಇದ್ದೆ ಅಂದ್ಕೊಂಡ್ರು ಒಂದೇ. ಅದಾಗಿ ಯಾರು ಹುಚ್ಚ ಹೊಯ್ತಾ ಇಲ್ಲ ಅಂತ ಕನಸಿಲ್ಲ. ಒಂದು ಆ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಎಂಥ ಒಂದು ಅನುಭವ ಅಂದ್ರೆ ಅದು ಲೋಕೋತ್ತರ. ಧೀರ ಧೀಮಾನ್ ತತ್ರ ಏವಂ ಸತಿ ನಮುಷ್ಯತಿ ನಮೋಹಂ ಅಪದ್ಯತೆ. ಈ ರೀತಿ ವಸ್ತುಸ್ಥಿತಿ ಇರುವಾಗ ಈ ಜಾಗದಲ್ಲಿ ಧೀರನಾದವನು, ಬುದ್ಧಿವಂತ, ವಿವೇಕಿ, ಧಿಯಂ ರಾಜತೆ ಧೀರ, ಬುದ್ಧಿಯನ್ನು ಆಳುವಾದನು, ಬುದ್ಧಿಯನ್ನ ಸರಿಯಾಗಿ ವಿವೇಕವಾಗಿ ಆತ್ಮನ ಅರ್ಥ ಮಾಡ್ಕೊಂಡವನು ಅವನು ಧೀರ. ಅವನು ಮೋಹಗೊಳ್ಳುವಲ್ಲ. ಅಂದ್ರೆ ಯಾವ ಕ್ರಿಯಾನಿಮಿತ್ತವಾದ ಮೋಹ, ಭಾವನಾ ನಿಮಿತ್ತವಾದ ಮೋಹ, ಜ್ಞಾನ ನಿಮಿತ್ತವಾದ ಮೋಹ, ಆಮೇಲೆ ಬೋಲೆ ವಂಶ, ಧನ, ಕೀರ್ತಿ, ಗುಣ, ಅಧಿಕಾರ, ಯಾವ ಮೋಹ ಬರಲ್ಲ ಅವನಿಗೆ. ಮೂಲತಃ ಬರೋದೇ ಅದು ಮೂರಿದೆಯಲ್ಲ, ಕ್ರಿಯೆ, ಜ್ಞಾನ, ಭಾವನೆ. ಫಸ್ಟ್ ಭಾವನೆ, ಅಲ್ಲಿಂದ ಮೂರ್ಖ ಬರುತ್ತೆ. ಈ ಭಾವನೆಯೇ ವಂಶದ ಮೇಲೆ ಇದ್ರ ಮೇಲೆ ಬರುತ್ತೆ. ಕ್ರಿಯೆಯೂ ಅಷ್ಟೇ, ಉದ್ಯೋಗ ಇದ್ರ ಮೇಲೆ ಬರುತ್ತೆ. ಜ್ಞಾನವೂ ಅಷ್ಟೇ, ವಿದ್ಯೆ ಮೇಲೆ, ಇದ್ರ ಮೇಲೆ ಬರುತ್ತೆ. ಆ ಮೂರ್ ಚಾನಲ್ ಹೆಂಗ್ ಹಲ್ಕೊಂಡಿದೆ ಅಂದ್ರೆ ಎಲ್ಲಾ ಭಾವನೆಗೆ ಮೂರೇ ಮೂಲತಃ ಕಾರಣ. ಮೂರಲ್ಲಿ ಅಭಿಮಾನ ಪಡ್ಕೊಳ್ತೇನೆ. ನಾ ಹೇಗ್ ಮಾಡಿದೆ, ನಾನ್ ಮಾಡಿದೆ, ಇನ್ನು ಎಷ್ಟು ಮಾಡಿದೆ. ಅಡಿಗೆ ಹೇಗಿತ್ತು ಇವತ್ತು, ತುಂಬಾ ಚೆನ್ನಾಗಿತ್ತು ಅಂದ್ರೆ ಎಷ್ಟು ಹಿತ ಆಗುತ್ತೆ ಗೊತ್ತಾ. ಭಾರಿ ಅಡಿಗೆ ಚೆನ್ನಾಗಿಲ್ಲ ಅನ್ಬಿಡು, ಅವತ್ತೆಲ್ಲ ಮೂಡೇ ಇರಲ್ಲ. ಭಾರಿ ಇದು ಅಡಿಗೆ ಚೆನ್ನಾಗಿದೆ ಅನ್ಬಿಡು, ಅಡಿಗೆ ಎಲ್ಲ ಮುಗ್ದೋದ್ರಲ್ಲಿ ಅವ್ರಿಗೆ ಉಳಿದೇ ಇರ್ಬೇಡ, ಖುಷಿಯಾಗಿರ್ತಾರೆ. ಅಯ್ಯೋ ಚೆನ್ನಾಗಿಲ್ಲ ಅಂದ್ಬಿಡ್ಬೇಕಪ್ಪ ಅಡಿಗೆನ, ಅವತ್ತು ನೋಡ್ಬೇಕು ಅವ್ರ ಮುಖ, ಎಷ್ಟು ಬೇಜಾರು ಗೊತ್ತಾ. ಅವ್ರು ಬಹಳ ಅಷ್ಟೇ ಅವ್ರ ಪ್ರಪಂಚ. ಇದು ಚೆನ್ನಾಗಿದೆ, ಊಟ ಮಾಡ್ಬೋದು, ಏನಾದ್ರು ಒಂದು ಕೆಲಸ, ಒಂದು ಪೂಜೆ ಪುನಸ್ಕಾರ ಚೆನ್ನಾಯ್ತು, ಪ್ರವಚನ ಚೆನ್ನಾಗಾಯ್ತು ಅಂದ್ಬಿಟ್ರೆ ಖುಷಿ. ಮುಟ್ಟಾದನ್ನು ಪರಮಾವಧಿ. ಇದನ್ನು ಕೊಳಲಿದ್ದ ಹಾಗೆ, ಕೊಳದಲ್ಲಿ ಶಬ್ದ ಬರಲ್ಲ, ಕೊಳಲು ಇನ್ಸ್ಟ್ರೂಮೆಂಟು, ಅದ್ರಿಗೆ ಗಾಳಿ ಇರೋದು. ಹಾಗೆ ಒಳಗಿರೋ ಚೇತನ ಪ್ರೇರಣೆಯಿಂದ ಅದು ಹಾಡೋದು. ನಾನ್ ಚೆನ್ನಾಗಿ ಹೇಳಿ, ನೀನಂತ ಚೆನ್ನಾಗಿ ಹೇಳ್ತೀಯಾ, ನಿಂಗಿಂತ ಚೆನ್ನಾಗಿ ಹೇಳಿ ಬರುತ್ತೆ. ನೀನೇ ಇಲ್ಲ ಅಲ್ಲಿ, ನಾನೇ ಅಲ್ಲ ಅದು, ನಾನ್ ಚೆನ್ನಾಗಿ ಹೇಳಿದೆ ಅಂತ ಭ್ರಾಂತಿ. ಮೋಹವನ್ನು ಅವನು ಹೊಂದೋದಿಲ್ಲ ಅಂದ್ರು. ಇವಾಗ ಯದ್ಯಪಿ ಆತ್ಮವಿನಾಶ ನಿಮಿತ್ತ ಮೋಹ ನ ಸಂಭವತಿ ನಿತ್ಯ ಆತ್ಮ ಇತಿ ವಿಜಾನತಃ ತಥಾಪಿ ಶೀತೋಷ್ಣ ಸುಖ ದುಃಖ ಪ್ರಾಪ್ತಿ ನಿಮಿತ್ತ ಮೋಹ ಲೌಕಿಕೋ ದೃಶ್ಯತೆ. ಸುಖ ವಿಯೋಗ ನಿಮಿತ್ತ ದುಃಖ ಸಂಯೋಗ ನಿಮಿತ್ತಶ್ಚ ಶೋಕಃ ಇತ್ಯೇತತ್ ಅರ್ಜುನಸ್ಯ ವಚನಂ ಆಶಂಕ್ಯ ಭಗವಾನ್ ಆಹ. ಇದಿದ್ದರು ಅಂತ ಆತ್ಮ ವಿನಾಶನ, ಆತ್ಮನ ದೇಹ, ದೇಹ ವಿನಾಶ ನಿಮಿತ್ತವಾದ ಮೋಹ ಆತ್ಮ ಉಂಟಾಗಲ್ಲ. ಯಾರಿಗೆ ದೇಹದಿಂದ ವಿವೇಕ ಮಾಡ್ಕೊಂಡವರಿಗೆ. ದೇಹ ನಾಶವಾಯಿತು ಅಂದ್ರೆ ದೇಹ ನಾನೇ ಅಲ್ಲಿದ್ಮೇಲೆ ನಾಶವಾದ ಏನು ಬಿಟ್ಟಿರೋದು, ಕನಸಿನ ದೇಹ ಇದ್ದಂಗೆ ಅಂತ. ಆ ರೀತಿಯಾದ ಮೋಹ ಉಂಟಾಗಲ್ಲ ಯಾರಿಗೆ ಆತ್ಮ ನಿತ್ಯ ಅಂತ ತಿಳ್ಕೊಂಡವನಿಗೆ. ಇಲ್ಲಿ ನೋಡಿ, ಆತ್ಮ ನಿತ್ಯ ಅಂತ ತಿಳ್ಕೊಂಡವನಿಗೆ ದೇಹ ನಿಮಿತ್ತವಾದ ಮೋಹ ಬರದೇ ಮೇಲೆ ಶೋಕ ಮೋಹಗಳು ಬರಲ್ಲ, ಯಾವ್ದು ಬರಲ್ಲ. ಸುಮ್ಮನೆ ಮುಂದಿನ ಶ್ಲೋಕ ನೋಡ್ಕೊಂಡು ಪಿಟಿಗೆ ಆಗ್ತಾ ಇದ್ದಾರೆ ಭಾಷಿಕಾರರು. ದೇಹವೇ ನಾನಲ್ಲದೆ ಇದ್ಮೇಲೆ, ದೇಹನ ಉಪಲಕ್ಷಣ, ದೇಹೇಂದ್ರಿಯ ಮನೋಬುದ್ಧಿ ಯಾವುದು ನಾನಲ್ಲ ಅಂದ್ಮೇಲೆ ಶೋಕ ಮೋಹ ಅಂತ ಬರುತ್ತೆ, ರಾಗದ್ವೇಷ ಅಂತ ಬರುತ್ತೆ, ಯಾವುದು ಬರಲ್ಲ. ಆದರೂ ನಿತ್ಯ ಆತ್ಮ ಇದು ವಿಜಾನತಃ ಅನ್ನುವಾಗ ಅನುಭವದಲ್ಲಿ ಕಂಡ್ಕೊಂಡವನು ಅಂತ ಅರ್ಥನೋ, ಶಾಸ್ತ್ರದಿಂದ ಇಂಟೆಲೆಕ್ಚುಯಲ್ ಕಂಡ್ಕೊಂಡವನು ಅಂತ ಅರ್ಥನೋ. ಅನುಭವದಲ್ಲಿ ಕಂಡ್ಕೊಂಡವನಿಗೆ ಯಾವ ವಿಕಾರವೂ ಆಗಲ್ಲ. ಶಾಸ್ತ್ರ ಪ್ರಕಾರ ರೀತಿಯಾಗಿ ಕಂಡ್ಕೊಂಡವನಿಗೆ
ಈ ನಿಮಿತ್ತವಾಗಿ ಮೋಹ ಬರದೆ ಹೋದ್ರೆ ಇದೆಲ್ಲ ಆಗ್ಬಹುದು ಅಂತ ಇದ್ದಾರೆ ಭಾಷ್ಯಕಾರರು. ಬರೀ ಬೌದ್ಧಿಕವಾಗಿ ಆತ್ಮ ನಿತ್ಯನ, ಆತ್ಮ ಸಾವಿಲ್ಲ, ಸರಿ ಹಾಗಾದ್ರೆ ನಾನು ನುಗ್ತೀನಿ, ಯುದ್ಧ ಮಾಡ್ತೀನಿ ಅಂತ ಹೇಳಿ ದೇಹ ಅಭಿಮಾನ ಬಿಟ್ಟು ಯುದ್ಧ ಮಾಡಿಬಿಡ್ತಾನೆ. ಆದ್ರೆ ಆತ್ಮಜ್ಞಾನ ಆಗಿರ್ಬೇಕು ಅಂತಿಲ್ಲ. ಆದ್ರೆ ಗೆದ್ರೆ ಸಂತೋಷ ಆಗುತ್ತೆ, ಸೋತ್ರೆ ದುಃಖ ಆಗುತ್ತೆ. ಆತ್ಮಜ್ಞಾನ ಆಗಿಲ್ವಲ್ಲ, ಬರೀ ಬೌದ್ಧಿಕವಾಗಿ ಆತ್ಮ ನಿತ್ಯ ಅಂತ ಹೇಳಿದಾನೆ. ಹೌದು, ನನ್ನ ದೇಹ ನಂಗೆ ಗೊತ್ತಾಗ್ತಿದೆ, ನನ್ನ ಇಂದ್ರಿಯ ಮನಸ್ಸು ಬುದ್ಧಿ ಅಂತ, ಆದ್ರೆ ನಾನು ಇದಲ್ಲ, ನನಗೊಂದಿದು, ನಾನು ಇದಕ್ಕಿಂತ ಬೇರೆ, ನಾನು ನಿತ್ಯ ಅಂತ ಒಂದು ರೀತಿ ಶ್ರದ್ಧಾ ಮಾತ್ರ ತಿಳ್ಕೊಂಡಿದ್ದಾನೆ, ಬೌದ್ಧಿಕ ತಿಳ್ಕೊಂಡಿದ್ದಾನೆ, ಅನುಭವದ ಪರ್ಯಂತ ಕಂಡು. ಅನುಭವ ಪರ್ಯಂತ ಕಂಡ್ಕೊಂಡ್ಬಿಟ್ಟಿದ್ರೆ ಶೋಕಮೋಹ ಅಲ್ಲ, ರಾಗದ್ವೇಷ ಆಗಲ್ಲ, ಏನೂ ಆಗಲ್ಲ. ಹಾಗಾಗಿ ಬರೀ ಆತ್ಮ ನಿತ್ಯ ಎಂಬುದನ್ನ ಒಂದು ಪರೋಕ್ಷವಾಗಿ ಕಂಡುಕೊಂಡಂತ ಆತ್ಮನಿಗೆ ಆ ರೀತಿ ಮೋಹ ಉಂಟಾಗದೆ ಹೋದರೂ ಶೀತೋಷ್ಣ ಸುಖ ದುಃಖ, ಶೀತೋಷ್ಣದಿಂದ ಸುಖವಾಗುತ್ತೆ, ದುಃಖವಾಗುತ್ತೆ. ಬೇಸಿಗೆಯಲ್ಲಿ ಶೀತ ಸುಖ, ಚಳಿಗಾಲ ಶೀತ ದುಃಖ. ಹಾಗೆ ಚಳಿಗಾಲದಲ್ಲಿ ಉಷ್ಣ ಸುಖ, ಬೇಸಿಗೆಯಲ್ಲಿ ಉಷ್ಣ ದುಃಖ. ಶೀತ ಸುಖ, ಉಷ್ಣ ಉಷ್ಣವೇ. ಶೀತ ಉಷ್ಣ ವ್ಯತ್ಯಾಸ ಆಗಲ್ಲ, ಸುಖ ದುಃಖ ವ್ಯತ್ಯಾಸ ಆಗುತ್ತೆ. ಶೀತ ಯಾವಾಗ್ಲೂ ದುಃಖವೋ ಏನಿಲ್ಲ, ಶೀತ ಯಾವಾಗ್ಲೂ ಸುಖವೋ ಏನಿಲ್ಲ. ಶೀತ ಬೇಸಿಗೆಯಲ್ಲಿ ಹಿತವಾಗುತ್ತೆ, ಚಳಿಗಾಲದಲ್ಲಿ ಶೀತ ದುಃಖ ಆಗುತ್ತೆ. ಉಷ್ಣ ಬೇಸಿಗೆಯಲ್ಲಿ ದುಃಖ ಆಗುತ್ತೆ, ಉಷ್ಣ ಚಳಿಗಾಲದಲ್ಲಿ ಹಿತವಾಗುತ್ತೆ. ಶೀತೋಷ್ಣಕ್ಕೆ ಎಫೆಕ್ಟ್ ವ್ಯತ್ಯಾಸ ಆಗುತ್ತೆ. ಸುಖ ದುಃಖ ಮಾತ್ರ ಯಾವಾಗೂ ಸುಖ ಸುಖವೇ, ದುಃಖ ದುಃಖವೇ. ಸುಖ ದುಃಖವಾಗೋದು, ದುಃಖ ಸುಖವಾಗೋದು ಇಲ್ಲ. ಶೀತ ಸುಖವಾಗೋದು, ದುಃಖವಾಗೋದು ಉಂಟು. ಹಾಗೆ ಉಷ್ಣವು ಸುಖವಾಗೋದು ಉಂಟು, ದುಃಖವಾಗೋದು ಉಂಟು. ಹಾಗೆ ಭಗವಂತ ಸುಖ ದುಃಖವನ್ನು ಬಿಟ್ಟು ಶೀತೋಷ್ಣ ಉದಾಹರಣೆ ಕೊಡ್ತಾ ಇದ್ದಾನೆ. ಶೀತೋಷ್ಣಗಳು ಸುಖ ದುಃಖ ಪ್ರಾಪ್ತಿಗೆ ನಿಮಿತ್ತ, ಅಂದ್ರೆ ಸುಖ ಪ್ರಾಪ್ತಿಗೂ ದುಃಖ ಪ್ರಾಪ್ತಿಗೂ. ಹಾಗೆ ಎರಡಕ್ಕೂ ಶೀತೋಷ್ಣ ಸುಖ ಪ್ರಾಪ್ತಿ, ದುಃಖ ಪ್ರಾಪ್ತಿ. ಶೀತೋಷ್ಣ ಶೀತ ಸುಖ ಪ್ರಾಪ್ತಿ, ದುಃಖ ಪ್ರಾಪ್ತಿ. ಉಷ್ಣ ಸುಖ ಪ್ರಾಪ್ತಿ, ದುಃಖ ಪ್ರಾಪ್ತಿ. ಎರಡಕ್ಕೂ ಕಾರಣ. ಆ ನಿಮಿತ್ತವಾದ ಮೋಹ ಲೋಕದಲ್ಲಿ ಕಂಡಿದೆ. ತುಂಬಾ ಚಳಿ ಆಗಲ್ಲಪ್ಪ, ನಮ್ ಗೋಪಾಲ್ ಅವರು ಬದಲಿ ಹೋಗೋಣ ಬರ್ರಿ ಒಂದ್ ನಿಮಿತ್ತವಾಗಿ ಮೋಹ ಕಂಡಿದೆ. ಆದ್ರೆ ಸುಖ ವಿಯೋಗ ನಿಮಿತ್ತವಾಗಿಯೂ ದುಃಖ ಸಂಯೋಗ ನಿಮಿತ್ತವಾಗಿಯೂ ಶೋಕ ಆಗತ್ತೆ. ಅಯ್ಯೋ ಪ್ರಿಯ ಮಗ ಹೋದ, ಪ್ರಿಯವಾದ ದುಡ್ಡು ಹೋಯ್ತು, ಪ್ರಿಯ ಹೆಂಡತಿ ಹೋಯ್ತು, ಪ್ರಿಯ ಗಂಡ ಹೋದ ಅಂದ್ರೆ ದುಃಖ. ಹಾಗೆ ಸಂಯೋಗ, ಅದು ಅನಿಷ್ಟವಾದ ರೋಗ ರುಜಿನ ಬಂತು, ಇನ್ನೊಂದು ಬಂತು, ದುಃಖ. ಸುಖ ವಿಯೋಗದಿಂದಲೂ ದುಃಖ, ದುಃಖ ಸಂಯೋಗ ನಿಮಿತ್ತವಾಗಿ ದುಃಖ. ಇದು ಕಂಡಿದೆಯಲ್ಲ ಅಂತೇಳಿ ಅರ್ಜುನ ಈ ರೀತಿ ಯೋಚನೆ ಮಾಡಿದಾನೆ ಎಂಬುದನ್ನ ಭಗವಂತ ಆ ಮುಖದ ಚೆಹರೆಯಿಂದ ಊಹಿಸಿಕೊಂಡು ಇದು ಉತ್ಸಾಹ ಕೊಡ್ತಾ ಇದ್ದಾನೆ. ಭಾಷ್ಯಕಾರ ಬಿಡಿ ಹಾಕ್ತಾ ಇದ್ದಾರೆ. ಅವನ ಮುಖದಲ್ಲಿ ಈ ರೀತಿ ಸಂಶಯ ಬಂದಿರಬೇಕು ಅಂತ ಭಗವಂತ ಊಹಿಸಿಕೊಂಡು ಮುಂದಿನ ಶೀತ ಮಾತ್ರ ಸ್ಪರ್ಶ ಹೇಳ್ತಾ ಇದ್ದಾನೆ ಅಂತ. ಅರ್ಜುನಸ್ಯ ವಚನ ಆಶಂಕ್ಯ ಅಂತ ಇದ್ದಾರೆ. ಅರ್ಜುನ ಮಾತು ಈ ರೀತಿ ಇರಬಹುದು, ಅರ್ಜುನ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಬರ್ತಾ ಇರಬಹುದು ಎಂಬುದಾಗಿ ಭಗವಂತ ಊಹೆ ಮಾಡಿಕೊಂಡು ಓತ ಹೇಳ್ತಾ ಇದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಃ ಸಾಂಸ್ಥಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಸ್ತಾಂಸ್ಥಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಃ ತು ಕೌಂತೆಯ, ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನಃ ಅನಿತ್ಯಾಃ ತಾನ್ ತಿತಿಕ್ಷಸ್ವ ಭಾರತ. ತಾಯಿಯೊಡನೆ ಸ್ಪರ್ಶ ಮಾತ್ರ, ಮಾತೃ ಶಬ್ದಕ್ಕೆ ತೃತೀಯ ಏಕವಚನ. ತಾಯಿ ಮುಟ್ಕೊಂಡು ಖುಷಿ ಆಗತ್ತೆ ಅಂತ ಅಲ್ಲ. ಮಾತ್ರ ಅಂದ್ರೆ ತಾಯಿ ಅಲ್ಲ, ಇದೆ ತಾಯಿಯೊಡನೆ ಅಲ್ಲ. ಮೀಯಂತೆ ಆಭಿಹಿ ಇಲ್ಲಿ ಶ್ರೋತಾದಯ ಮಾತ್ರ, ಇಂದ್ರಿಯಗಳನ್ನು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಯಾವುದು ಮೆಷರ್ ಮಾಡುತ್ತೋ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳನ್ನು ಮೆಷರ್ ಮಾಡುತ್ತೋ ಅವುಗಳಿಗೆ ಮಾತ್ರ ಅಂತ ಕರಿತಾ ಇದ್ದಾರೆ. ಮಾತ್ರ ಅಂದ್ರೆ ತೃತೀಯ ಅಲ್ಲ, ಇದು ಮಾತ್ರ ಸ್ಪರ್ಶ, ಮಾತ್ರ ಪ್ರಥಮ ಮಾತ್ರ ಅನ್ನೋದು. ಮಾತ್ರೆಗಳಿಗೆ ಷಷ್ಠಿ, ಇದು ತತ್ಪುರುಷ. ಮಾತ್ರಾಭಿ ಸ್ಪರ್ಶ, ಮಾತ್ರೆಗಳೊಡನೆ ಇಂದ್ರಿಯಗಳೊಡನೆ. ಸ್ಪರ್ಶ ಅನ್ನೋದೇನೋ, ಸ್ಪರ್ಶ ಅನ್ನೋದು ಭಾವಾರ್ಥ ಇದಲ್ಲ, ಮುಟ್ಟುವಿಕೆ ಅಲ್ಲ, ಮುಟ್ಟಿದ್ದಾಗಿರೋ ವಸ್ತು. ಸ್ಪೃಶ್ಯಂತೆ ಐತಿ ಸ್ಪರ್ಶ ಕರ್ಮಣಿ, ಇದು ಕರ್ಮಾರ್ಥದಲ್ಲಿ ಮುಟ್ಟಲ್ಪಟ್ಟ ವಿಷಯಗಳು ಅಂತ ಅರ್ಥ. ಇದು ಮುಟ್ಟುವಿಕೆ, ಈ ಮುಟ್ಟಲ್ಪಟ್ಟ ವಸ್ತುವನ್ನ ಸ್ಪರ್ಶ ಅಂತ ಹೇಳ್ತಾ ಇದ್ದಾರೆ. ಸ್ಪೃಶ್ಯಂತೆ ಐತಿ ಸ್ಪರ್ಶಾಃ ಶಬ್ದಾದಯಃ, ಮೀಯಂತೆ ಆಭಿಹೀತಿ
ಶ್ರೋತ್ರಾದೀನಿ ಇಂದ್ರಿಯಾಣಿ ಮಾತ್ರಾಹ. ಇಂದ್ರಿಯಗಳನ್ನು ಮಾತ್ರ ಅಂತ ಕರಿತಾ ಇದ್ದಾರೆ. ಮಾತ್ರ ಅಂತ ಇಂದ್ರಿಯ ವಿಷಯಗಳು ಅಂತ ಅರ್ಥ. ಮಾತ್ರ ಸ್ಪರ್ಶ ಅಂದ್ರೆ ಮಾತ್ರ ಅಂದ್ರೆ ಇಂದ್ರಿಯಗಳು, ಸ್ಪರ್ಶ ಅಂದ್ರೆ ವಿಷಯಗಳು ಅಂತ. ಹೆಂಗೆ ಮಾತ್ರ ಅಂದ್ರೆ ಇಂದ್ರಿಯಗಳು ಹೇಗೆ, ಸ್ಪರ್ಶ ಅಂದ್ರೆ ವಿಷಯಗಳು ಹೇಗೆ ಅಂತ ಕೇಳಿದ್ರೆ, ಮುಟ್ಟಿಸ್ಕೊಳತ್ತೆ ಅದನ್ನ ಅದು ಸ್ಪರ್ಶ, ಇದು ಮೆಷರ್ ಮಾಡುತ್ತೆ ಅದನ್ನ ಇದು ಮಾತ್ರ. ಮಾನ್ಮಾನೆ ಧಾತು. ತಾಯಿಗೂ ಮಾತ್ರ ಅಂತ ಯಾಕೆ ಹೆಸರು ಬಂತು? ತನ್ನೊಳಗೆ ಇಟ್ಕೊಂಡಿದ್ದಾಳೆ ಮಗುನ, ಅಳೆದು ಬಿಟ್ಟಿದ್ದಾಳೆ. ತನ್ನ ಗರ್ಭದೊಳಗೆ ಮಗುವನ್ನು ಅಳಿದಿದ್ದಾಳೆ ತನ್ನೊಳಗೆ ಅಡಗಿಸ್ಕೊಂಡಿದ್ದಾಳೆ. ಆದ್ರಿಂದ ನೀಯತೆ ಅನಿಯ ಇತಿ ಇಯಂ ಮಾತಾ. ಇವಳಿಂದ ಪಟ್ಟಿರುತ್ತಾನೆ ಆ ಶಿಶು. ಅದನ್ನ ಇವಳು ಮಾತಾಡಿಸ್ಕೊಂಡು. ಮಾನ್ಮಾನ್ಯ ಧಾತು ಯಾವ್ದು ಅಳೆಯುತ್ತೋ ಮೆಷರ್ ಮಾಡುತ್ತೋ ಅದು ಮಾತಾ. ತಾಯಿ ನಮ್ಮನ್ನು ಅಳೆದು ಬಿಟ್ಟಿದ್ದಾಳೆ, ನೀನು ಇಷ್ಟು ಕಡೆಯ ಅಂತ ಹೇಳ್ಕೊಂಡಿದ್ದಾಳೆ. ಇಲ್ಲಿ ಮಾತ್ರ ಅಂದ್ರೆ ಆಭಿಹಿ ಅಂದ್ರೆ ಆಭಿಹಿ ಕಾಭಿಹಿ ಮಾತ್ರಾಭಿಹಿ. ಸ್ಮೀಯಂತೆ ಇತ್ಯುಕ್ತೆ ಅಳೆಯಲ್ಪಡುತ್ತವೆ ಯಾವುದೋ ಶಬ್ದಾದಿಗಳು. ಇತಿ ಶ್ರೋತ್ರಾದೀನಿ ಇಂದ್ರಿಯಾಣಿ ಮಾತ್ರಾ ಇತ್ಯುಚ್ಯಂತೆ. ಕಿವಿಯೇ ಮುಂತಾದ ಇಂದ್ರಿಯಗಳನ್ನ ಮಾತ್ರ ಎಂದು ಕರೆಯುತ್ತಾರೆ. ಕಠೋಪನಿಷತ್ತಲ್ಲಿ ಖಾನಿ ಕರೆದ್ರು, ಪರಾಂಚಿ ಖಾನಿ. ಯಾಕೆ ಖಾನಿ ಅಂದ್ರು? ಖೋಪ. ಖಾ ಅಂದ್ರೆ ಆಕಾಶ, ಆಕಾಶದ ಉಪಲಕ್ಷಿತವಾಗಿರೋದು ಶ್ರೋತ್ರಾದೀನಿಗಳು. ಆಕಾಶದಿಂದ ಶಬ್ದ, ವಾಯುವಿಂದ ಸ್ಪರ್ಶ, ರೂಪದಿಂದ ತೇಜಸ್ ಕಣ್ಣು, ಹಾಗೆ ನೀರಿನಿಂದ ರುಚಿ, ಭೂಮಿಯಿಂದ ವಾಯು, ಇವು ಕರೀತಾರೆ. ಖಾನಿಯಿಂದ ಇಂದ್ರಿಯಗಳು, ಮಾತ್ರೆಗಳು ಅಂದ್ರೆ ಇಂದ್ರಿಯಗಳೇ. ಇಂದ್ರಿಯಗಳಿಂದ ಅಳಿಯಲ್ಪಡುತ್ತವೆ ಶಬ್ದಾದಿಗಳು. ಅದನ್ನು ಶ್ರೋತ್ರಾದಿ ಇಂದ್ರಿಯಗಳನ್ನ ಇದು ಮಾತ್ರ ಅಂತ ಕರೀತಾ ಇದ್ದಾರೆ. ಮಾತ್ರಾಣ ಸ್ಪರ್ಶಾ ಶಬ್ದಾದಿ ಸಂಯೋಗ. ಮಾತ್ರೆಗಳ ಬಿಟ್ಟು ಹೇಳಿದ್ರ, ಹೇ ಕೌಂತೆಯ, ಕುಂತಿ ಕುಮಾರನಾದ ಅರ್ಜುನವೇ, ಮಾತ್ರ ಸ್ಪರ್ಶಗಳಿಂದ ಇಂದ್ರಿಯಗಳ ಸ್ಪರ್ಶ, ಇಂದ್ರಿಯಗಳು ಮುಟ್ಟುವಂಥದ್ದು ಇದೆಯಲ್ಲ ವಿಷಯಗಳನ್ನ, ಮುಟ್ಟಿದ ಕೂಡಲೇನೆ ಒಂದು ರಿಯಾಕ್ಟ್ ಆಗುತ್ತೆ. ಸುಮ್ಮನೆ ಮುಟ್ಟಲ್ಲ. ಕಣ್ಣು ಒಂದು ರೂಪ ನೋಡಿದ್ರೆ ಅದು ಸುಖವೋ ದುಃಖವೋ ಮಾಡಿ ಬರ್ತದೆ. ಸೂಕ್ಷ್ಮ ಅದು. ಕೆಲವು ಜಾಗದ ಗೊತ್ತಾಗಲ್ಲ. ಸುಮ್ಮನೆ ಕಸಕಡ್ಡಿ ನೋಡಿದಾಗ ಅಲ್ಲೂ ಆಗಿರುತ್ತೆ, ಅಲ್ಲಿ ನಾವು ಗಮನಿಸಿರಲ್ಲ. ಅದೇ ತನಗೆ ಇಷ್ಟವಾದ ಹುಡುಗಿನೋ, ಇಷ್ಟವಾದ ಹುಡುಗನೋ, ಇಷ್ಟವಾದಂಥ ಪದಾರ್ಥವನ್ನೋ ವಸ್ತು ನೋಡಿದಾಗ ಅದು ಕ್ಯೂಟ್ ಆಗಿದ್ದೆ ಎಳೆಯುತ್ತೆ. ಇಲ್ಲದೆ ಹೋದ್ರೆ ಸಾಧಾರಣ ನೋಡಿದೆ ಇದು ತಿರಸ್ಕಾರ, ಅಸಹ್ಯ ಬರುತ್ತೆ. ಅಸಹ್ಯ ನೋಡ್ಬೇಡಾಗಲ್ಲ. ಅದು ಇದು ಕೆಲವು ಸ್ಕೇಲ್ ಮಾಡ್ಕೊಂಡ್ಬಿಟ್ಟಿದೆ. ಈ ಸ್ಕೇಲ್ಗೆ ಯಾವ ಇದು ಇಲ್ಲ. ಈಗ ಅವನೊಂದೇ ಸ್ಕೇಲ್ ಅದು. ಒಂದೇ ವಸ್ತು, ಒಂದೇ ವ್ಯಕ್ತಿ, ಒಂದೇ ವಿಷಯ. ಒಬ್ರಿಗೆ ಚೆನ್ನಾಗಿ ಕಾಣುತ್ತೆ, ಒಬ್ರಿಗೆ ಮಧ್ಯಮ ಕಾಣುತ್ತೆ, ಒಬ್ರಿಗೆ ತಿರಸ್ಕಾರ ಕಾಣುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಅವರವರ ಸಂಸ್ಕಾರ. ಒಟ್ಟ ಮೇಲೆ ಇಂದ್ರಿಯಗಳ ಸ್ಪರ್ಶಗಳು, ಇಂದ್ರಿಯಗಳ ವಿಷಯಗಳೇನಿವೆ ಅವುಗಳು ಶೀತ ಉಷ್ಣ ಸುಖ ದುಃಖ ಕೊಡುತ್ತವೆ. ಅಂದ್ರೆ ಶೀತೋಷ್ಣಗಳ ಮೂಲಕ ಸುಖ ದುಃಖ ಕೊಡುತ್ತೆ ಇದರ್ಥ. ಶೀತವನ್ನು ನೇರಾಗಿ ಸುಖ, ನೇರ ದುಃಖ ಅಲ್ಲ. ನೇರಾಗಿ ಶೀತೋಷ್ಣ ಕೊಡೋದ್ರ ಮೂಲಕ ಸುಖ ದುಃಖ ಕೊಡುತ್ತೆ. ಅದು ಚರ್ಮೇಂದ್ರಿಯ ಉಪಲಕ್ಷಣ ಇಟ್ಕೊಂಡಿದ್ದಾರೆ. ಚರ್ಮೇಂದ್ರಿಯಕ್ಕೂ ಆ ಚರ್ಮೇಂದ್ರಿಯ ಸ್ಪರ್ಶಕ್ಕೂ ಸಂಬಂಧ ಆದ್ಕೊಂಡೇನೆ ಅದು ಶೀತವೋ ಉಷ್ಣವೋ ಏನೋ ಆಗತ್ತೆ. ಆ ಶೀತವೋ ಉಷ್ಣ ಆದ್ಮೇಲೆ ಸುಖವೋ ದುಃಖವೋ ಆಗತ್ತೆ. ಹಾಗೆ ಕಣ್ಣಿಗೂ ರೂಪಕ್ಕೂ ಸಂಬಂಧ ಆದಾಗ ಅದು ಹಿತವೋ ಅಹಿತವೋ ಆಗತ್ತೆ. ಹಿತವಾದ ಸುಖ, ಅಹಿತವಾದ್ರೆ ದುಃಖ. ಎಲ್ಲರಿಗೂ ಹಿತ ಅಹಿತ ಇದ್ದೇ ಇದೆ. ಶೀತೋಷ್ಣ ಚರ್ಮೇಂದ್ರಿಯಕ್ಕೆ ಹೊರತು ಬಾಕಿ ಇದಕ್ಕೆಲ್ಲ ಅನುಕೂಲ ಪ್ರತಿಕೂಲ, ಅಥವಾ ಹಿತ ಅಹಿತ, ಅಥವಾ ಶೋಭನ, ಅಥವಾ ಇದು ರಾಗದ್ವೇಷ, ಹೇಗಾಗೋ ಅವರ ಇದಕ್ಕೆ. ಕೆಲವು ರುಚಿ ಇಷ್ಟವಾಗುತ್ತೆ, ಕೆಲವು ಇಷ್ಟವಾಗಲ್ಲ. ಕೆಲವು ದೃಶ್ಯ ಅವರಿಗೆ ಕ್ಯೂಟ್ ಆಗಿರುತ್ತೆ, ಕೆಲವು ಕ್ಯೂಟ್ ಆಗಿರಲ್ಲ. ಕೆಲವು ಶಬ್ದ ಅಟ್ರಾಕ್ಟ್ ಮಾಡುತ್ತೆ, ಕೆಲವು ಅಟ್ರಾಕ್ಟ್ ಮಾಡಲ್ಲ. ಅದಕ್ಕೆ ಅದನ್ನ ಇಟ್ಕೋಬೇಕು. ಈ ಸ್ಪರ್ಶ ಅಂತ ಉಪಲಕ್ಷ ತಗೊಂಡಿದ್ದಾರೆ. ಸ್ಪರ್ಶೇಂದ್ರಿಯಕ್ಕೆ ಅದರ ವಿಷಯವಾಗಿರುವ ಹೊರಗಿನ ವಾತಾವರಣ ಇರ್ಬೋದು, ಪದಾರ್ಥ ಇರ್ಬೋದು. ಸ್ಪರ್ಶ ಆದ ಕೂಡಲೇನೆ ಶೀತವೋ ಉಷ್ಣವೋ ಕೊಡುತ್ತೆ. ಶೀತ ಉಷ್ಣ ಕೊಡೋದು ಅಷ್ಟೇನೋ ಇಲ್ಲ, ಮುಂದಕ್ಕೆ ಅದು ದಾಟ್ಕೊಳುತ್ತೆ. ಶೀತ ಉಷ್ಣ ಕೊಟ್ಟರೆ ಸುಖ ದುಃಖ ಕೊಟ್ಟೆ ಕೊಡುತ್ತೆ. ಬರೀ ತಣ್ಣಗಿದೆ ತನ್ನಲ್ಲ, ತಣ್ಣಗಿರೋದು ಚೆನ್ನಾಗಿದೆ ಮುಟ್ತೀನಿ ಅಂತ ಮುಟ್ತೀನಿ ಅಂತ. ಕೆಲಸ ಬೆಚ್ಚಗಿರೋ ಬಿಟ್ಬೇಕು. ಚಳಿಗಾಲ ಆಗ್ಬಿಟ್ರೆ ಇದು ನೀರು ಹಾಕೋ ವಾಟರ್ ಬೆಡ್ ಇದೆಯಲ್ಲ, ಬಿಸಿನ ಹಾಕೊಡ್ಬೇಕು. ಇದು ಹಾಕೊಳ್ತೀವಿ, ಬೆಚ್ಚಗಿರುತ್ತೆ ಅದನ್ನ, ಅದು ಬೆಚ್ಚಬೇಕು. ಇವಾಗ ತಣ್ಣಗಿರಬೇಕು. ಬೇಸಿಗೆಗಾಲದಲ್ಲಿ ಫ್ರಿಜ್ ನೀರು, ಐಸ್ ಹಾಕಿ ನೀರು ತುಂಬಾ ಇದೆ, ಕುಡಿಯಕ್ಕೆ ಚೆನ್ನಾಗಿದೆ ಅಂತ. ಅವನು ಇದು ಬೇಸಿಗೆಯಲ್ಲಿ ಶೀತ ಸುಖ, ಚಳಿಗಾಲದಲ್ಲಿ ಉಷ್ಣ ಸುಖ ಅಂತಾನೆ. ಅದೇ ಬೇಸಿಗೆಯಲ್ಲಿ ಉಷ್ಣ ದುಃಖ, ಚಳಿಗಾಲ ಶೀತ ದುಃಖ. ಹೀಗೆ
ಎಲ್ಲಾ ಇಂದ್ರಿಯ ವಿಷಯವನ್ನು ಸ್ಪರ್ಶ ಅಂತಾರೆ. ಅದಕ್ಕೆ ಇಲ್ಲಿ ಮುಟ್ಟಿಸ್ಕೊಳ್ತಾ ಅದನ್ನ ಸ್ಪರ್ಶಿಸ್ಕೊಳ್ತಾ ಇದ್ದಾರೆ. ಇಂದ್ರಿಯಗಳನ್ನು ಮುಟ್ಟಿಸ್ಕೊಳ್ಳೋದಲ್ಲ ಸ್ಪರ್ಶಗಳು. ಅದಕ್ಕೆ ಸ್ಪರ್ಶ ಅಂದ್ರೆ ಒಂದು ಮತ್ತೆ ಇದನ್ನು ತಗೊಂಡ್ರು ಮತ್ತೆ ಸ್ಪೆಸಿಫಿಕ್ ಆಗಿ ಒಟ್ಟು ಜನರಲ್ ಆಗಿ 5 ವಿಷಯವೂ ಸ್ಪರ್ಶವೇ. ಶಬ್ದ, ಸ್ಪರ್ಶ, ರೂಪ, ರಸ ಅಷ್ಟು ಮುಟ್ಟಿಸ್ಕೊಳ್ತಾ ಇದ್ದ ಸ್ಪರ್ಶ. ಮತ್ತೆ ಅದರಲ್ಲಿ ಸ್ಪರ್ಶೇಂದ್ರಿಯ ವಿಷಯವಾಗಿರೋದನ್ನ ಮಾತ್ರ ತಗೊಂಡು ವರ್ಣನೆ ಮಾಡ್ತಿದ್ದಾರೆ. ಅದು 2 ಭಾಗ ಇದೆ ಅದರಲ್ಲಿ. ಒಂದು ಭಾಗ ಇಡಿಯಾಗಿ ಎಲ್ಲಾ ವಿಷಯಗಳು ಸ್ಪರ್ಶ, ಎಲ್ಲಾ ಇಂದ್ರಿಯಗಳು ಮಾತ್ರ ಸ್ಪರ್ಶ. ಮತ್ತೆ ಅದರಲ್ಲಿ ಸ್ಪರ್ಶೇಂದ್ರಿಯ ತಗೊಂಡು ಶೀತೋಷ್ಣ ತಗೊಂಡು ಮತ್ತೆ ಸುಖ ದುಃಖ ತಗೊಳ್ತಾ ಇದ್ದಾರೆ. ಅದು ಒಳಭೇದ ಇದೆ ಅದರಲ್ಲಿ. ಮಾತ್ರಾಣ ಸ್ಪರ್ಶ ಅಂದ್ರೆ ಶಬ್ದಾದಿ ಮಾತ್ರಗಳ ಸ್ಪರ್ಶಗಳು ಅಂದ್ರೆ ಶಬ್ದಾದಿಗಳು. ಭಾಷಿಕಾರರು ಮಾತ್ರ ಬರೀ ಶೀತೋಷ್ಣ ಸಂಯೋಗ ಅಂದ್ರೆ ಶಬ್ದಾದಿಗಳು ಬಿಟ್ರು, ಎಲ್ಲಾ ಇಂದ್ರಿಯೂ ತಗೊಂಡ್ಬಿಟ್ರು. ಆಮೇಲೆ ತೇ ಶೀತೋಷ್ಣ ದುಃಖದಾಹ ಅಂದ್ರು. ಶಬ್ದ ಶೀತೋಷ್ಣ ಕೊಡಲ್ಲ. ಶಬ್ದದಿಂದ ಅನುಕೂಲ ಪ್ರತಿಕೂಲವೇ, ರೂಪದ ಅದೇ. ಸ್ಪರ್ಶದಿಂದ ಶೀತೋಷ್ಣ ಆಗತ್ತೆ ಹೊರತು ರುಚಿಯಿಂದ, ವಾಸನೆಯಿಂದ, ರೂಪದಿಂದ, ಶಬ್ದದಿಂದ ಶೀತೋಷ್ಣ ಆಗಲ್ಲ. ಶೀತೋಷ್ಣ ಆಗೋದು ಸ್ಪರ್ಶೇಂದ್ರಿಯಕ್ಕೆ. ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ ಕೇಳಿದಾಗ. ಯಾಕೆ ನೀವು ಮಾತ್ರಾಣ ಸ್ಪರ್ಶ ಶಬ್ದಾದಿಗಳೆಲ್ಲ ತಗೊಂಡ್ರಿ, 5 ತಗೊಂಡ್ರಿ, 5ಕ್ಕೂ ಸ್ಪರ್ಶಾಂಶ ಹೆಸರು ಕೊಟ್ರಿ, 5 ಶೀತೋಷ್ಣ ಆಗೋಲ್ವಲ್ಲ? ಅದರಿಂದ 5 ಶೀತೋಷ್ಣ ಆಗತ್ತೆ ನಾ ಹೇಳ್ತೀನಿ. 1 ತಗೋದ್ರಲ್ಲಿ ಸ್ಪರ್ಶೇಂದ್ರಿಯ. ಯಾಕೆಂದ್ರೆ ಸ್ಪರ್ಶೇಂದ್ರಿಯ ಏನ್ ವಿಶೇಷ ಅನ್ನೋ ತುಂಬಾ ಹತ್ತಿರ ಅನುಭವಕ್ಕೆ. ಶಬ್ದ ಅಲ್ಲಿರೋದು ತಗೊಳತ್ತೆ, ರೂಪ ಅಲ್ಲಿರೋದನ್ನು ನೋಡುತ್ತೆ. ಸ್ಪರ್ಶ ರುಚಿ ಇರೋದಿಲ್ಲ, ಆ ಇಂದ್ರಿಯಕ್ಕೆ ತಾಕಿದಾಗಲೇ ಆಗೋದು. ನೇರ ಇಂದ್ರಿಯಕ್ಕೆ ತಾಕಬೇಕು, ಆವಾಗಲೇ ಅದರ ಅನುಭವ ಆಗೋದು. ಅದಕ್ಕೆ ಗೆಲ್ಲೋದಕ್ಕೂ ಕಷ್ಟ ಗೊತ್ತಾ? ಸ್ಪರ್ಶ ಸುಖ ಗೆಲ್ಲೋದು ಕಷ್ಟ. ಯಾಕೆಂದ್ರೆ ತುಂಬಾ ಅನುಭವಕ್ಕೆ ಹತ್ರ. ಆಗ ರುಚಿಯೂ ಅಷ್ಟೇ, ರುಚಿ ಬಹಳ ಎಳೆದಾಕ್ಬಿಡುತ್ತೆ. ರುಚಿಯು ಹಾಗೆ ಗೆಲ್ಲೋದು ಕಷ್ಟ. ಅದೇ ವಾಸನೆ ಗೆದ್ಬಿಡ್ಬೋದು, ದೂರ ಇದೆ. ವಾಸನೆಯನ್ನಾಗಲಿ ಶಬ್ದವನ್ನಾಗಲಿ ರೂಪವು ದೂರ ಅದು. ನಮ್ಮ ಇಂದ್ರಿಯಕ್ಕೆ ತಾಕಬೇಕು, ನೇರ ತಾಕಬೇಕಾಗಿಲ್ಲ, ಪದಾರ್ಥ ತಾಕಬೇಕಾಗಿಲ್ಲ. ಅಲ್ಲಿದ್ದ ಹೂವಿನ ವಾಸನೆ ಇಲ್ಲಿ ಬಂದ್ಬಿಡುತ್ತೆ. ಅವನು ಅಪೇಕ್ಷೆ ಪಡೋದು ಕೈ ಮುಟ್ತೀನಿ, ಇಲ್ಲಿ ಮುಟ್ಟಿಸ್ಕೊಳ್ತೀನಿ, ಅವನ ಆ ವಿಷಯ ಬೇರೆ. ವಾಸನೆಗೆ ಅಲ್ಲಿ ಬರುತ್ತೆ. ಆದ್ರೆ ಸ್ಪರ್ಶ ಅಲ್ಲಿದ್ದಾಗ ಮೃದುವೋ ಗಟ್ಟಿಯೋ ತಣ್ಣಗಿದೆಯೋ ಹೇಳಕ್ಕಾಗಲ್ಲ, ಮುಟ್ಟಿಯೇ ಹೇಳ್ಬೇಕು. ಆಮೇಲೆ ಸ್ಪರ್ಶದ ಸುಖ ಇದೆಯಲ್ಲ, ಅದು ತುಂಬಾ ಮನಸ್ಸಿನ ಭಾರಿ ಪರಿಣಾಮ ಬೀರುತ್ತೆ. ಆಮೇಲೆ ಎಲ್ಲಾ ಜನ್ಮಕ್ಕೂ ಸಮಾನ. ಅದು ಕಷ್ಟ ಅದನ್ನ ಗೆಲ್ಲೋದು. ಸ್ಪರ್ಶ ಸುಖ ಬರೀ ಮನುಷ್ಯ ಮಾತ್ರ, ಪ್ರಾಣಿ ಜನ್ಮಕ್ಕೆಲ್ಲ ಉಂಟದು. ಅದು ಮೈಸೂರು ಸುಖ ಇದೆಯಲ್ಲ, ಅದಕ್ಕೆ ನಮ್ಮ ಇವರು ಹೇಳೋ ಜ್ಞಾಪಕ ಎಲ್ಲಕ್ಕಿಂತ ಮನುಷ್ಯನಿಗೆ ಗೆಲ್ಲೋ ಕಷ್ಟ ಅದು ಅಂತ. ಯಾಕೆ ಬಾಕಿ ಸಂಗೀತ ಗೆದ್ಬಿಡೋದು, ಸಂಗೀತ ಬೇಡ ಅನ್ಬಿಡ್ಬೋದು, ಸಿನಿಮಾ ಬೇಡ ಅನ್ಬಿಡ್ಬೋದು. ಆದರೆ ಈ ಲೈಂಗಿಕ ಸುಖ ಇದೆಯಲ್ಲ ಸುಖ, ಅದು ಬಹಳ ಕಷ್ಟ. ಅದು ಅನುಭವಕ್ಕೆ ತುಂಬಾ ಹತ್ರ ಆದ್ರಿಂದ ಅದರ ವಾಸನೆ ಪ್ರತಿ ಜನ್ಮದಲ್ಲೂ ಉಂಟು. ಇದು ಮನುಷ್ಯ ಜನ್ಮದ ಮಾತ್ರ ಸಂಗೀತ, ಸಿನಿಮಾ, ಇನ್ ಬೇರೆ ಹೋಟ್ಲು ಇತ್ಯಾದಿಗಳು. ಅದು ಪಶು ಜನ್ಮ, ಪಕ್ಷಿ ಜನ್ಮ, ಪ್ರಾಣಿ ಎಲ್ಲಾ ಜನ್ಮದಲ್ಲೂ ಆ ಸುಖವನ್ನು ಅನುಭವಿಸಿರ್ತಾನಾದ್ರಿಂದ ಅದು ಬಹಳ ಆಳವಾಗಿ ಊರಿರ್ತದೆ. ಹೀಗೆ ಜಿಹ್ವೋಪಸ್ಥ ಜಯೋ ಜಯ ಅಂತ. ಜಯದಲ್ಲಿ ಇದು 2 ಜಯ ಬಹಳ ಮುಖ್ಯವಂತೆ. ಅದು ನಾಲಿಗೆ ಗೆದ್ರೆ ಉಪಸ್ಥ ಜಯವಾಗತ್ತೆ. ಯಾಕಂದ್ರೆ ಅದೇ ಆಟ ಆಡ್ಸೋದು. ಈ ನಾಲಿಗೆಯಲ್ಲೇ ಬಹಳ ಹಿತಮಿತ ಇದ್ರೆ ಅದು ಕಂಟ್ರೋಲ್ ಆಗುತ್ತೆ. ಕಷ್ಟ ಆದ್ರೂ ನಮ್ಮ ಇವ್ರು ಹೇಳೋರು ಉಷ್ಟವನ್ನು, ಸುಖವನ್ನು ದುಃಖವನ್ನು ಕೊಡುತ್ತವೆ. ಆದ್ರಿಂದ ಶೀತೋಷ್ಣ ಸುಖ ದುಃಖದ ಅದು ಶೀತೋಷ್ಣ ಸುಖ ದುಃಖದ ಇದೆಲ್ಲ 4 ಸೇರಿ ಸಮಾಸ ಮಾಡಿದ್ದಾರೆ ಭಾಷಿಕರು. ಶೀತಂಚ ಉಷ್ಟಂಚ ಸುಖಂಚ ದುಃಖಂಚ ಶೀತೋಷ್ಣ ದುಃಖಾನಿ ತಾನಿ ದದತಿ ದದತಿ ಓಚನ ಅಥವಾ ಸ್ಪೃಶ್ಯಂತೆ ಸ್ಪರ್ಶಾಃ ವಿಷಯಾಃ ಶಬ್ದಾದಯಃ ಮಾತಾ ಸ್ಪರ್ಶಾಃ ಶೀತೋಷ್ಣ ದುಃಖದಾಃ. ಸಾಮಾನ್ಯವಾಗಿ ಅರ್ಥ ಮಾಡುವುದು ಬಿಟ್ಟು ಅಥವಾ ಮುಟ್ಟಲ್ಪಡುತ್ತವೆ, ಯಾವ್ಯಾವ್ದು ಮುಟ್ಟಿಸ್ಕೊಳುತ್ತೋ ಅದೆಲ್ಲ ಶಬ್ದಾದಿ ವಿಷಯಗಳು ಸ್ಪರ್ಶ ಅನ್ಸ್ಕೊಳುತ್ತೆ ಅಂದ್ರು. ಅದೆಲ್ಲೂ ಸ್ಪರ್ಶ ಅನ್ಸ್ಕೊಂಡ್ರೆ ಅದೆಲ್ಲೂ ಶೀತೋಷ್ಣ ಕೊಡುತ್ತೆ ಅಂದ್ರೆ ಶೀತೋಷ್ಣವನ್ನೂ ಕೊಡುತ್ತೆ, ಸುಖ ದುಃಖವನ್ನೂ ಕೊಡುತ್ತೆ. ಬೇರೆ ಬೇರೆ ಮಾಡ್ಕೊ. ಕೆಲವು ಶೀತೋಷ್ಣ ಕೊಡುತ್ತೆ, ಸುಖ ದುಃಖವನ್ನಂತೂ ಕೊಟ್ಟೆ ಕೊಡುತ್ತೆ. ಶೀತೋಷ್ಣವನ್ನೇ ಕೊಡ್ಬೇಕು ಅಂತಿಲ್ಲ, ಶೀತೋಷ್ಣವನ್ನೂ ಕೊಡುತ್ತೆ, ಸುಖ ದುಃಖವನ್ನೂ ಕೊಡುತ್ತೆ. ಹಾಗಲ್ಲೂ ಮಾಡ್ಕೋ. ಶೀತೋಷ್ಣ ಸುಖ ದುಃಖ ಅಂದ್ರೆ ಶೀತಂ ಕದಾಚಿತ್ ಸುಖಂ ಕದಾಚಿತ್ ದುಃಖಂ ಹಾಗೋಗ್ಬೇಕು. ಶೀತಂ ಕದಾಚಿತ್ ಸುಖಂ ಕದಾಚಿತ್ ಓದಬಾರ್ದು. ಶೀತಂ ಕಾಮ ಹಾಕೋಬೇಕು. ಶೀತವು ಕದಾಚಿತ್ ಸುಖ ಕದಾಚಿತ್ ದುಃಖ. ಶೀತ ಯಾವಾಗಲೂ ಸುಖವೇ ಇಲ್ಲ, ಯಾವಾಗಲೂ ದುಃಖವೇ ಅಲ್ಲ. ಶೀತಂ ಕದಾಚಿತ್ ಸುಖ ಕದಾಚಿತ್ ದುಃಖ.
ತಥಾ ಉಷ್ಟಮಪಿ ಉಷ್ಣಂ ಅನಿಯತ ರೂಪಂ. ಹಾಗೆ ಉಷ್ಣವು ಕೂಡ ಕದಾಚಿತ್ ಸುಖಂ ಕದಾಚಿತ್ ದುಃಖಂ. ಉಷ್ಣಂ ಕದಾಚಿತ್ ಉಷ್ಣಂ ಕದಾಚಿತ್ ದುಃಖಂ ಕದಾಚಿತ್ ಓದಬಾರ್ದು. ಕಾಮ ಎಲ್ಲವೂ ಹಾಕೊಂಡ್ಬಿಟ್ರೆ ಇವನು ಕಾಮ ಬಂದ್ಬಿಡುತ್ತೆ. ಕಾಮ ಇರಲ್ಲ. ಒಮ್ಮೆ ಸುಖವನ್ನು ಉಂಟು ಮಾಡುತ್ತೆ, ಒಮ್ಮೆ ದುಃಖ ಕೊಡುತ್ತೆ. ಉಷ್ಣವು ಹಾಗೆ ಒಮ್ಮೆ ಅನಿಯತ ರೂಪ. ಆದ್ರೆ ಸುಖ ದುಃಖೇ ಪುನಃ ನೀತ ರೂಪದ ವ್ಯಭಿಚರತಃ. ಸುಖ ದುಃಖ ಮಾತ್ರ ಅವನು ಗೊತ್ತಾದ ರೂಪ ಇದೆಯಲ್ಲ, ಅದನ್ನ ಬಿಟ್ಕೊಳ್ಳಲ್ಲ. ಸುಖ ಯಾವಾಗಲೂ ಸುಖವೇ, ದುಃಖ ಯಾವಾಗಲೂ ದುಃಖವೇ. ಸುಖ ದುಃಖವಾಗಲ್ಲ, ದುಃಖ ಸುಖವಾಗಲ್ಲ. ಅದು ಶೀತ ಹೇಳಕ್ಕಾಗಲ್ಲ, ಶೀತ ಸುಖವೋ ದುಃಖವೋ ಹೇಳಕ್ಕಾಗಲ್ಲ. ಕೆಲಸ ಸುಖವಾಗುತ್ತೆ, ಎರಡೂ ಆಗದೆ ಇರುತ್ತೆ. ಏನ್ ಸುಖವೂ ಇಲ್ಲ ದುಃಖವೂ ಇಲ್ಲ, ಅದು ಬಾಳ ಇದಪ್ಪ ನಾನು ಉದಾಸೀನಾಗಿ ಇರ್ತೇನೆ. ಸುಖವೂ ಆಗುತ್ತೆ ದುಃಖವಾಗುತ್ತೆ. ಅದು ಸುಖ ಮಾತ್ರ ಸುಖವೇ, ದುಃಖ ಮಾತ್ರ ದುಃಖವೇ. ಅದು ಎರಡಾಗಲ್ಲ. ಆದ್ರಿಂದ ಭಗವಂತ ತಾಭ್ಯಾಂ ಅತಃ ತಾಭ್ಯಾಂ ಪೃಥಕ್ ಶೀತೋಷ್ಣಯೋರ್ ಗ್ರಹಣಂ. ಅದನ್ನ ಅವುಗಳಿಂದ ಬೇರೆಯಾಗಿ ಸುಖ ದುಃಖಕ್ಕಿಂತ ಬೇರೆಯಾಗಿ ಶೀತೋಷ್ಣ ತಗೊಂಡ. ಶೀತೋಷ್ಣ ಬದಲಾವಣೆ ಆಗ್ತಾ ಇರುವುದು ನೀವು ಗಮನಿಸ್ಕೊಂಡ್ರೆ ಅದರಂತೆ ನಿಮ್ಮ ಸ್ವರೂಪಕ್ಕೆ ಬದಲಾವಣೆ ಆಗುವುದಲ್ಲ, ಬಂದು ಹೋಗಿ ಮಾಡೋದಲ್ಲ, ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ತಿಳ್ಕೊಬೇಕು ಅನ್ನಕ್ಕೆ. ಶೀತೋಷ್ಣಗಳು ಅನಿಯತ ರೂಪ ಅಂತ ಆದಾಗ ಅನಿಯತ ರೂಪದಲ್ಲಿ ಅಂಟ್ಕೋಬಾರ್ದು, ಸಂಬಂಧ ಪಡ್ಕೋಬಾರ್ದು. ಈ ಯಾವ್ಯಾವ್ದು ಅನಿಯತ ರೂಪ, ಬಾಲ್ಯ ಕುಮಾರ ಯೌವನ ಅನಿಯತ ರೂಪ, ಲೌಕಿಕದ ಎಲ್ಲಾ ಸಂಪತ್ತಾಗಲಿ ಸುಖ ಮಾನಾಪಮಾನವಾಗಲಿ ಎಲ್ಲವೂ ಕೂಡ ಅನಿಯತ ರೂಪ. ಹಾಗಾದ್ರಿಂದ ಅದ್ರ ಬಗ್ಗೆ ಅಭಿಮಾನ ಪಟ್ಕೋಬಾರ್ದು ಅನ್ನೋದು ಒಂದು ಉಪದೇಶ. ಯಾವುದು ಬದಲಾವಣೆ ಆಗುತ್ತೋ, ಬಿಟ್ಟು ಹೋಗುತ್ತೋ, ಬಂದು ಹೋಗಿ ಮಾಡುತ್ತೋ, ವಿಚಾರ ಆಗುತ್ತೋ ಅದು ನಾನಲ್ಲ, ಅದರಿಂದ ವಿಕಾರಗೊಳ್ಳಬಾರದು ಅನ್ನೋದು ಅದರ ಉಪದೇಶ. ಈಗ ಅದಕ್ಕಿಂತ ಬೇರೆಯಾಗಿಂದ ಶೀತೋಷ್ಣಕ್ಕಿಂತ ಸುಖ ದುಃಖಕ್ಕಿಂತ ಬೇರೆಯಾಗಿ ಶೀತೋಷ್ಣಗಳನ್ನ ಇದೇ ಉದ್ದೇಶಕ್ಕೆ ತಗೊಂಡಿದ್ದಾನೆ ಅಂತ ಇಲ್ಲಿ ಗೊತ್ತಾಗಲ್ಲ. ಎರಡೂ ತಗೊಂಡಿದ್ದಾನೆ ಅನ್ಸತ್ತೆ. ಶೀತೋಷ್ಣ ಸುಖ ದುಃಖದಾಹ ಅನ್ನುವಾಗ ಶೀತ ಸುಖ ದುಃಖ ಬಿಟ್ಟು ಶೀತೋಷ್ಣ ತಗೊಂಡಿದ್ದಾನೆ ಹೆಂಗ್ ಗೊತ್ತಾಗತ್ತೆ? ಸುಖ ದುಃಖದಾಹ ಅಂತ ಇದ್ದಾರೆ. ಹೌದು, ಹೌದು. ಅಲ್ಲ, ಇಲ್ಲಿ ಭಾಷ್ಯಕಾರರು ತಾಭ್ಯಾಂ ಪೃಥಕ್ ಒಂದಲ್ಲ, ಸುಖ ದುಃಖಕ್ಕಿಂತ ಬೇರೆಯಾಗಿ ಶೀತೋಷ್ಣಗಳನ್ನು ತಗೊಂಡ ಅಂತ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಬೇರೆಯಾಗಿ ತಗೊಂಡಿದ್ದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ? ಶ್ಲೋಕ ನೋಡಿದ್ರೆ ಸಮಾಸ ಮಾಡಿದ್ದಾರೆ ಶ್ಲೋಕದಲ್ಲಿ. ಸುಖ ದುಃಖದಾಹ ಅಂತಿದೆ. ಸುಖ ದುಃಖದಾಹ ಶೀತೋಷ್ಣ ಸುಖ ದುಃಖದ ಅಷ್ಟಕ್ಕೂ ಸೇರಿ ಸಮಾಸ ಪಾಠವೇ ಹೊರತು ಭಾಷೆಗೆ ಮಾಡುದು ಶೀತೋಷ್ಣೈ ಅಥವಾ ಶೀತೋಷ್ಣಾಭ್ಯಾಂ ಸುಖ ದುಃಖೇ ಭವತಃ ಅಂತ ಅರ್ಥ ಮಾಡಿ ಶೀತೋಷ್ಣಗಳಿಂದ ಸುಖ ದುಃಖ ಆಗತ್ತೆ ಅಂತ ಹೇಳಿ ಸುಖ ದುಃಖಗಳು ನಿಯತ ರೂಪ, ಶೀತೋಷ್ಣಗಳು ಅನಿಯತ ರೂಪ ಅಂತ ಮಾಡ್ತಾ ಇದ್ದಾರೆ. ಸುಖ ದುಃಖಗಳು ಯಾವಾಗ ಸುಖ ದುಃಖಗಳೇ, ಶೀತೋಷ್ಣಗಳು ಮಾತ್ರ ಸುಖ ದುಃಖ ಅಂತ ಹೇಳಕ್ಕಾಗಲ್ಲ. ಅದು ಶೀತವೇ, ಸುಖ ಉಷ್ಣವೇ, ಅದು ನಿಯತ ರೂಪವೇ. ಶೀತ ಉಷ್ಣ ಆಗಲ್ಲ, ಉಷ್ಣ ಶೀತ ಆಗಲ್ಲ. ಅದು ಶೀತೋಷ್ಣಗಳನ್ನಾಗುವ ಎಫೆಕ್ಟ್ ಇದೆಯಲ್ಲ ಅದು ಅನಿಯತ ರೂಪ ಅಂತ ಇದ್ದಾರೆ. ಹಾಗೆ ಸುಖ ದುಃಖದಾಗುವ ಎಫೆಕ್ಟ್ ಅನಿಯತ ರೂಪವೇ ಅಲ್ವಾ? ಹಂಗ ತರ್ಕ ವಾದ ಮಾಡಕ್ ಹೋದ್ರೆ ಈಗ ಇನ್ನೊಬ್ಬರಿಗೆ ಪೆಟ್ಟಾದ್ರೆ ಸುಖ ಆಗತ್ತಲ್ಲಪ್ಪ, ಅದೇನು ಯಾವಾಗ ಇನ್ನೊಬ್ರು ಪೆಟ್ಟಾಗೋದಲ್ಲ ಸುಖ ಆಗತ್ತಲ್ಲ. ಅದೇ ನಿಮ್ ಶತ್ರು ಪೆಟ್ಟಾದ್ರೆ ಸುಖ, ನಿಮ್ ಮಗನ ಪೆಟ್ಟಾದ್ರೆ ಸುಖವೇ, ದುಃಖ ದುಃಖವೇ ಸರಿ. ಆದ್ರೆ ಸುಖ ದುಃಖದ ನಿಮಿತ್ತಗಳು ವ್ಯತ್ಯಾಸ ಇದೆ. ಅದು ಸುಖವೇ, ದುಃಖ ದುಃಖವೇ ಅಂತ ಹೇಳೋದ್ರಲ್ಲಿ ಶೀತವೇ, ಉಷ್ಣವೇ. ಹಂಗ ವಾದ ಮಾಡಕ್ ಹೋದ್ರೆ ಶೀತ ಉಷ್ಣ ಆಗಲ್ಲಪ್ಪ, ಉಷ್ಣ ಶೀತ ಆಗಲ್ಲಪ್ಪ, ಸುಖ ದುಃಖ ಆಗಲ್ಲ, ದುಃಖ ಶೀತ ಆಗಲ್ಲ, ದುಃಖ ಇದಾಗಲ್ಲ ಅಂದ್ರೆ ಆಶಿಯಾಗಳು ಏನ್ ಮಾಡಿದ್ರು, ಇದನ್ನು ಸಾಧನ ಮಾಡಿ ಅದನ್ನ ಫಲ ಮಾಡಿದ್ರು. ಶೀತೋಷ್ಣಗಳು ಸಾಧನಗಳು, ಸುಖ ದುಃಖಗಳು ಫಲ ಮಾಡಿ ಅದರಿಂದ ಏಕರೂಪ ಫಲ ಆಗ್ಬೇಕು ಅಂತಿಲ್ಲಪ್ಪ ಅಂತ ಇದ್ದಾರೆ. ಶೀತೋಷ್ಣಗಳಿಂದ ಸುಖವೇ ಆಗ್ಬೇಕು, ಶೀತೋಷ್ಣಗಳಿಂದ ದುಃಖವೇ ಆಗ್ಬೇಕು ಅಂತ ಏನಿಲ್ಲ. ಶೀತೋಷ್ಣಗಳಿಂದ ಸುಖವೂ ಆಗುತ್ತೆ, ದುಃಖವೂ ಆಗುತ್ತೆ, ಎರಡೂ ಆಗುತ್ತೆ. ಯಸ್ಮಾತ್ತೇ ಮಾತ್ರಾ ಸ್ಪರ್ಶಾದಯಃ ಆಗಮಾಪಾಯಿನಃ ಆಗಮಾಪಾಯಶೀಲಾಃ ತಸ್ಮಾದನಿತ್ಯಾಃ. ಯಾವ ಕಾರಣದಿಂದ ಮಾತ್ರಾ ಸ್ಪರ್ಶಗಳು, ಇಂದ್ರಿಯಗಳ ಸ್ಪರ್ಶಗಳು ಅಂದ್ರೆ ವಿಷಯ ಸ್ಪರ್ಶಗಳು, ಅದರಿಂದಾಗುವ ಮನಸ್ಸಿನ ವಿಕಾರಗಳು, ಅದು ಆಗಮಾಪಾಯಗಳು. ವಿಷಯ ಸ್ಪರ್ಶಗಳ, ವಿಷಯಕ್ಕೂ ಇಂದ್ರಿಯಕ್ಕೂ ಸ್ಪರ್ಶವಾಗೋದ್ರೆ
ಮಾತ್ರ ಸ್ಪರ್ಶಗಳು ಇಂದ್ರಿಯ ಮತ್ತು ವಿಷಯಗಳ ಸ್ಪರ್ಶಗಳು. ವಿಷಯಗಳು ಸುಖಗಳು ಅಷ್ಟೇ. ಮಾತ್ರ ಅಂದ್ರೆ ಇಂದ್ರಿಯಗಳು, ಸ್ಪರ್ಶ ಅಂದ್ರೆ ವಿಷಯಗಳು. ಇಂದ್ರಿಯಗಳು ವಿಷಯಗಳು ಇದೆಯಲ್ಲ, ಇದು ಎರಡೂ ಬಂದು ಹೋಗಿ ಮಾಡ್ತಿದ್ದಾರ, ಇವ್ರು ಎರಡರಿಂದ ಆಗೋ ಸುಖ ದುಃಖಗಳು ಬಂದು ಹೋಗಿ ಮಾಡ್ತಿದ್ದಾರೋ? ಎರಡು ಇಂದ್ರಿಯಗಳು ವಿಷಯಗಳು ಆಗಮಾಪಾಯಗಳು, ತನ್ನಿಮಿತ್ತವಾಗಿ ಬರೋ ಸುಖ ದುಃಖಗಳು ಆಗಮಾಪಾಯಗಳು. ಅಂದ್ರೆ ಯಾವ್ದು ಕ್ಷಣಿಕವೋ ಅದಕ್ಕೆ ಗಮನ ಕೊಡಬೇಡ ಅಂತ ಭಾಷ್ಯಕ ನಮ್ಮ ಭಗವಂತನ ಅಭಿಪ್ರಾಯ. ಆಗಮಾಪಾಯಶೀಲ ಅಂದ್ರೆ ಬಂದು ಹೋಗುವ ಸ್ವಭಾವದವರು. ಯಾವುದು ವಿಷಯಕ್ಕೂ ಇಂದ್ರಿಯಕ್ಕೂ ಸಂಬಂಧವಾದಾಗ ಆಗುವ ಸುಖ ದುಃಖಾದಿಗಳು ಅನಿತ್ಯವಾಗಿರ್ತಕ್ಕವುಗಳು, ಅನಿತ್ಯವಾಗಿದೆ. ಆದ್ರಿಂದ ಅತಃ ತಾನ್ ಶೀತೋಷ್ಣಾದೀನ್ ತಿತಿಕ್ಷಸ್ವ ಪ್ರಸಹಸ್ವ. ಆದ್ರಿಂದ ಶೀತೋಷ್ಣಾದಿಗಳನ್ನ ಸಹಿಸ್ಕೊಂಡ. ಶೀತೋಷ್ಣಾದಿಯಾಗಿ ಮಾನಾಪಮಾನ ಹರ್ಷ ವಿಷಾದ ಶೋಕ ಅಲ್ಲಿ ಏನು ಅಂದ್ರೆ ಸಾರ್ವತ್ರಿಕ ಶೀತೋಷ್ಣ, ಮಾನಾಪಮಾನ ಹರ್ಷ ವಿಷಾದ ಇಂಡಿವಿಜುವಲ್. ಅವು ಎಲ್ರಿಗೂ ವಾತಾವರಣದಲ್ಲಿ ಇರುತ್ತೆ ಶೀತೋಷ್ಣ. ನೀವು ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೊಳ್ಳೇಬೇಕು. ಈ ಇದೆಯಲ್ಲ, ಒಂದು ಮರ್ಯಾದೆ ಕೊಡೋದು, ಗೌರವ ಕೊಡೋದು, ತಿರಸ್ಕಾರ ಮಾಡೋದು ಅವರವರ ವೈಯಕ್ತಿಕ ಅದು. ಹಾಗಾದ್ರಿಂದ ಅದನ್ನು ಸಹಿಸ್ಕೋಬೇಕು ಅನ್ನೋದೇ ಇಲ್ಲಿ ತಾತ್ಪರ್ಯ, ಉಪಲಕ್ಷಣವೇ. ಅದರಲ್ಲಿ ಸಾರ್ವತ್ರಿಕವಾಗಿರೋದು ಶೀತೋಷ್ಣ. ಈ ವಾತಾವರಣದಲ್ಲೇ ಶೀತೋಷ್ಣ ಇರುತ್ತೆ. ವಾತಾವರಣ ಶೀತೋಷ್ಣವನ್ನ ನೀನು ಏನು ಮಾಡೋಕ್ಕಾಗಲ್ಲ. ಶೆಕೆ ಜಾಸ್ತಿ ಆಗಿ ಫ್ಯಾನ್ ಹಾಕೋ, ಚಳಿ ಜಾಸ್ತಿ ಆಯ್ತು ಈಗ ಹೊದ್ಗೋ, ಶಾಲೆ ಹೊದ್ಗೋ, ಆ ವಿಷಯ ಬೇರೆ. ಆದ್ರೆ ವಾತಾವರಣ ಅಳ್ತಾ ಕೂತ್ಕೊಂಡು ಕರ್ತವ್ಯದಿಂದ ಚ್ಯುತನಾಗಬೇಡ ಅನ್ನೋದೇ ಮುಖ್ಯ. ಕರ್ತವ್ಯ ಚ್ಯುತಿಗೆ ಶೀತೋಷ್ಣ ಆದ್ರಿಂದ ನಿಮಿತ್ತ ಮಾಡ್ಕೋಬೇಡ, ಕಾರಣ ಮಾಡ್ಕೋಬೇಡ. ಚಳಿ ಅಂತ ಹೇಳಕ್ಕಾಗಲ್ಲ ಅಂತೇಳಿ 7 ಗಂಟೆವರೆಗೂ ಮಲ್ಕೋಬೇಡ. ಏನಂತ ಚಳಿ ಟೈಮ್ 5 ಗಂಟೆ ಇರ್ತದೆ, 5 ಗಂಟೆಗೆ 7, ಏನು ಮಾಡೋಣ. ಅದು ಶೀತೋಷ್ಣಾದಿ ಆದಿ ಶಬ್ದದಿಂದ ಎಲ್ಲಾ ದ್ವಂದ್ವವನ್ನು ಸೇರಿಸ್ಕೊಳ್ತಾ ಇದ್ದಾನೆ. ಹರ್ಷ ವಿಷಾದ ಶೋಕ ಮೋಹ ಮಾನಾಪಮಾನ ಹಸಿವು ಬಾಯಾರಿಕೆ ಎಲ್ಲಾ ದ್ವಂದ್ವಗಳನ್ನು ನೀನು ಸಹಿಸ್ಕೋ. ದ್ವಂದ್ವಗಳ ಸ್ವಭಾವವೇ ಆಗಮಾಪಾಯಿತ್ವ. ಆಗಮಾಪಾಯ ದ್ವಂದ್ವಕ್ಕೆ ಯಾಕೆ ತುಂಬಾ ತಲೆ ಕೆಡಿಸ್ಕೋತೀಯ, ತುಂಬಾ ಮಾಡ್ಕೋತೀಯ? ನಿನ್ ನಿತ್ಯವಾಗಿರುವ ಆತ್ಮನ ಕಡೆ ಗಮನ ಕೊಡು, ಸತ್ಯವನ್ನು ಕಂಡುಕೊಳ್ಳೋ ಕಡೆ ಗಮನ ಕೊಡು, ಅದನ್ನು ಕಂಡುಕೊಂಡು ಕೃತಾರ್ಥನಾಗು ಅನ್ನೋದೇ ಇವು ಶ್ಲೋಕದ ಉದ್ದೇಶ. ಯೇಷು ಹರ್ಷ ವಿಷಾದ ಮಾಕಾರ್ಷಿ ಚರ್ಚ. ಅವುಗಳ ವಿಷಯದಲ್ಲಿ ಹರ್ಷ ವಿಷಾದ, ಸಂತೋಷವನ್ನಾಗಲಿ ದುಃಖವನ್ನಾಗಲಿ ಮಾಡ್ಕೋಬೇಡ. ಇಲ್ಲಿ ಏನಾಗುತ್ತಿದೆ, ಸಂತೋಷ ಹರ್ಷ ವಿಷಾದಕ್ಕೆ ತುತ್ತಾದ್ರೆ ಇದಕ್ಕೆ ಚ್ಯುತಿ ಬರುತ್ತೆ. ಯಾವುದು ಕರ್ತವ್ಯಕ್ಕೆ, ಸಾಧನೆಗೆ, ಅನುಷ್ಠಾನಕ್ಕೆ ಅದಕ್ಕೆ ಚ್ಯುತಿ ಬರುತ್ತೆ. ಅದಕ್ಕೆ ಚ್ಯುತಿ ಆದ್ರೆ ನೀವು ಪುರುಷಾರ್ಥದಿಂದ ವಂಚಿತನಾಗ್ತೀಯ. ಅದನ್ನ ಪುರುಷಾರ್ಥಕ್ಕೆ ಕಾರಣವಾಗಿರುವ ಕರ್ತವ್ಯ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆಗೆ ಬೇಕಾದಂತ ನಿಷ್ಠೆಯನ್ನು ಬಿಟ್ಕೋಬೇಡ. ಇವುಗಳು ಅನಿತ್ಯವಾದ್ರಿಂದ ಬಂದು ಹೋಗಿ ಮಾಡುತ್ತೆ ಅಂತ ಹೇಳ್ಕೊಂಡು ಆ ಕಡೆ ಗಮನ ಕೊಡ್ತೀನಿ. ನಿನ್ನ ಒಂದು ಅನುಷ್ಠಾನ ಇರ್ಬೋದು, ತತ್ವಚಿಂತನೆ ಇರ್ಬೋದು, ಸಾಧನೆ ಇರ್ಬೋದು, ಅದರ ಕಡೆ ಗಮನ ಕೊಡು. ಲೌಕಿಕವಾಗಿರ್ತಕ್ಕ ಕಡೆಗೆ ಜಾಸ್ತಿ ಗಮನ ಕೊಡಬೇಡ. ಅದ್ರ ಹಣೆ ಬರ ಅಂತ ಅನ್ಕೊಂಡ್ಬಿಟ್ಟು ಉದಾಸೀನ ಮಾಡ್ಬಿಡು. ಅದು ಸ್ವಭಾವವೇ ಎಷ್ಟು. ಪ್ರತೀಕಾರ ಮಾಡಬಾರ್ದು ಅಂತ ಅರ್ಥ ಅಲ್ಲ. ತುಂಬಾ ಚಳಿ ಆದ್ರೂ ಸಹಿಸ್ಕೋಬೇಕು, ಭಗವಂತ ಹೇಳ್ಬಿಟ್ಟಿದ್ದಾನೆ ಶಾಲು ಹೊದ್ಕೋಬಾರ್ದು, ಹಾಗೇನು ಅರ್ಥ ಅಲ್ಲ. ತುಂಬಾ ಸೆಕೆ ಆದ್ರೂ ಕೂಡ ಬೆಂಕಿ ಹತ್ತ ಕೂತ್ಕೋಬೇಕು ಅಂತ ಅರ್ಥ ಅಲ್ಲ. ಎಲ್ಲಿ ತಣ್ಣಿದ್ ನಿನ್ಗೆ ತತ್ವಚಿಂತನೆಗೆ ಅನುಕೂಲವಾದಂತಹ ಸನ್ನಿವೇಶವನ್ನು ಯಾವಾಗ ಬೇಕೋ ಹೇಗೆ ಬೇಕೋ ಮಾಡ್ಕೋಬಹುದು, ಅದು ಮುಖ್ಯ. ಆ ಕಾರಣದಿಂದ ಇದಕ್ಕೆ ಸೊನ್ನೆ ಸುತ್ತಬೇಡ ಅಂತ. ಶೀತೋಷ್ಣಾದಿಗಳ ಕಾರಣದಿಂದ ಹರ್ಷ ವಿಷಾದ ಶೋಕ ಮೋಹ ಈ ದ್ವಂದ್ವದಿಂದ ತತ್ವ ವಿಚಾರಕ್ಕೆ ನೀವು ಸೊನ್ನೆ ಸುತ್ತಬಿಟ್ಟು ಅದನ್ನು ಮಾಡಬೇಡ. ಇದು ಇದ್ದೇ ಇರುತ್ತೆ, ಏನ್ ಮಾಡಕ್ಕಾಗಲ್ಲ ಅಂತ. ಆಯ್ತು, ಟೈಮ್.